ಶುಭೋದಯ ಎಲ್ರಿಗೂ. ವೆರಿ ಗುಡ್ ಮಾರ್ನಿಂಗ್. ಟೈಮ್ ಜಸ್ಟ್ ನಾವು 8:15 ಸೋಮವಾರ ಬೆಳಿಗ್ಗೆ. ಸೋಮವಾರ ವಾರ ಪೂಜೆ ಮುಗಿತು. ಸೊ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ. ನಾನು ನಿಮ್ಮ ಪ್ರೀತಿಯ ಶ್ವೇತಾ, ಮೈಸೂರಿಂದ. ಎಲ್ಲ ಕೆಲಸ ಮುಗೀತು. ವಾರ ಪೂಜೆ, ದೇವಸ್ಥಾನ, ರೆಗ್ಯುಲರ್ ಆಗಿ ನಂದು ಹಿಂಡ್ ಟೈಮ್ಗೆ ಎಲ್ಲ ಮುಗಿಯುತ್ತೆ. ಅದೇ ಹೇಳ್ತೀನಿ ಅಂತ ಅಲ್ಲ, ಬಟ್ ಎಲ್ಲ ಆಯಿತು ಗೈಸ್. ನೋಡಿ, ಸೊ ಯಾರೇನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ನಾನು ಹೊಸ ನ್ಯೂ ವಿಡಿಯೋ ನೋಟಿಫೈ ನಿಮಗೆ ಸಿಗುತ್ತೆ. ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಅಂತ ಕೇಳ್ಕೊತೀನಿ. ಅನ್ಸಬ್ಸ್ಕ್ರೈಬ್ ಮಾಡ್ಕೊಂಬೇಡಿ ದಯವಿಟ್ಟು ಅಂತ ಕೇಳ್ಕೊತೀನಿ. ನೋಡಿ, ಇವತ್ತಂತೂ ದೇವ್ರ ಮನೆ ಒಂಥರ ಕಳ್ಕಳಿಯಾಗಿ ಕಾಣ್ತಾಯಿದೆ. ಎಲ್ಲ ಹೊಸದಾಗಿ ಹಾಕಿದ್ದೀನಿ. ಬ್ಲಾಗಲ್ಲಿ ನೋಡಿದ್ದೀರಾ ಎಷ್ಟೆಲ್ಲ ಕ್ಲೀನ್ ಮಾಡಿದೆ ಅಂತ. ಇದು ಒಂದು ಹಾರ ನಾನು ಮೀಶೋಯಿಂದ ತರಿಸಿದೆ. ಚೆನ್ನಾಗಿದೆ, ಗಂಧದ ಹಾರ, ಜೊತೆಗೆ ಇದು ತೋರಣ, ಅದು ಮುತ್ತಿಂದು ಗೆಜ್ಜೆ ವಸ್ತ್ರ, ಜೊತೆಗೆ ಇದು ಕಾಸಿನಂಥ ಗೆಜ್ಜೆ ವಸ್ತ್ರ. ಗಣಪತಿಗೆ ಒಂದು ಹಾಕಿದ್ದೀನಿ. ಸೊ ಎಲ್ಲ ಕೆಲಸ ಮುಗೀತು. ಹಾಲು ಹಣ್ಣು ಎಲ್ಲ ಇಟ್ಟು ವರ ಪೂಜೆ ಮಾಡಿದ್ದೀನಿ. ರಂಗೋಲಿ ಹೇಗಿದೆ ದೇವ್ರ ಮನೆಯದು ಕಮೆಂಟಲ್ಲಿ ಹೇಳಿ ಆಯಿತಾ. ಸೊ ಎಷ್ಟೊಂದು ಕೆಲಸ ಇವತ್ತು, ಆದರೂ ಎಲ್ಲ ಮುಗಿಸ್ದೆ. ಮನೆ ಎಲ್ಲ ನೀಟ್ ಮಾಡಿದ್ದೀನಿ. ಬೇರೆದು ಸ್ಪ್ರೆಡ್ಸ್ ಎಲ್ಲ ಹಾಕಿದ್ದೀನಿ. ಎಲ್ಲ ವಾಶ್ ಮಾಡಿದ್ದೆ ಅಲ್ವಾ, ನೀವು ನೋಡಿದ್ರಿ. ಸೊ ಎಲ್ಲ ಕೆಲಸ ಮುಗಿದಿದೆ. ನನಗಿನ್ನ ನೆಗಡಿ ಕೆಮ್ಮು ಹೋಗಿಲ್ಲ. ಬಟ್ ನಾನಿವತ್ತು ಇಡ್ಲಿ ಮಾಡಿದ್ದೆ, ಪುಟ್ಟ ಇಡ್ಲಿ ಅಥವಾ ಚಿಕ್ಕ ಇಡ್ಲಿ. ನನಗೆ ವಿಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ಬೆಳಗ್ಗೆಯಿಂದ, ಬಿಕಾಸ್ ಅಷ್ಟೊಂದು ಕೆಲಸ. ಇಡ್ಲಿಗೆ ಖಾರ ಚಟ್ನಿ ಮತ್ತು ಸಿಹಿ ಚಟ್ನಿ ಎರಡೂ ಮಾಡಿದ್ದೀನಿ. ಇಡ್ಲಿಗೆ ಯಾಕೋ ಬಾಯೆಲ್ಲ ಕೈ ಬಂದಂಗೆ ಆಗ್ತಿತ್ತು, ಜ್ವರ ಬಂದಂಗೆ ಆಗ್ತಿತ್ತು. ಸೊ ಹಾಗಾಗಿ ಬೆಲ್ಲದ ಚಟ್ನಿ ಅಥವಾ ಸಿಹಿ ಚಟ್ನಿ ಅಂತ ಕರಿತೀವಿ ನಮ್ಮ ಕಡೆ, ಬೆಲ್ಲ ಹಾಕಿ ಮಾಡೋಂಥದ್ದು. ನಿಮಗೆ ಗೊತ್ತಾ? ನೀವು ಮಾಡ್ತೀರಾ? ಕಮೆಂಟಲ್ಲಿ ಹೇಳಿ. ತುಂಬ ನೆಗಡಿ ಕೆಮ್ಮು. ನನಗಂತೂ ಜ್ವರವೇ ಬಂದಿತ್ತು ನಿನ್ನೆ ಎಲ್ಲ ಫುಲ್ಲು. ಅಂದರೆ ಒಳ್ಳೆ ಜ್ವರ, ಒಳಗಡೆ ಫುಲ್ಲು ಬಿಸಿ 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 ಫೀಲ್ ಆಗುತ್ತಲ್ಲ, ಆ ಥರ ಜ್ವರ ಬಂದಿತ್ತು. ಇವತ್ತು ಕೂಡ ಎಲ್ಲ ಕೆಲಸ ಮುಗಿಸಿದ್ದೀನಿ. ಎಷ್ಟು ಬಟ್ಟೆ ಅಂತಿರೋ ಯಪ್ಪ ಭಗವಂತ. ಸೊ ಕರ್ಟನ್ಸ್ ಎಲ್ಲ ಹಾಕಿ ಎಲ್ಲ ಕೆಲಸ ಮುಗಿಸಿ ಈಗ ಕೂತಿದ್ದೀನಿ. ಇನ್ನೂ ತಿಂದಿಲ್ಲ. ಇಡ್ಲಿ ಆ್ಯಕ್ಚುಲಿ ಸತೀಶ್ ರಾತ್ರಿ ಬಂದಿದ್ದಾರೆ. ಅವ್ರು ಇವಾಗ ಸ್ನಾನಕ್ಕೆ ಹೋಗಿದ್ದಾರೆ. ಸೊ ನಿನ್ನೆಯಿಂದ ಏನೇನಾಯಿತು ಆ್ಯಡ್ ಆನ್ ಮಾಡ್ತೀನಿ, ನೋಡ್ಕೊಂಬನ್ನಿ. ಎಲ್ಲೋ ಹೋಗಬೇಡಿ. ಮೂಗು ರನ್ನಿಂಗ್ ನೋಸು ಇಲ್ಲಿ ಬ್ಲಾಕ್ ಆದಂಗೆ ಒಂಥರ ಒಂದೊಂದು ಟೈಮು. ಈ ಮಾತ್ರೆ ಎಲ್ಲ ತೊಗೊಳಕ್ಕೆ ಭಯ, ಹಾಸ್ಪಿಟ್ಲಿಗೆ ಹೋಗೋಕ್ಕೆ ಭಯ, ಕಣ್ಣೆಲ್ಲ ಒಳಗೋಗಿದೆ. ಏನೇನಾಯಿತು ನಿನ್ನೆ ಭಾನುವಾರ ಆ್ಯಡ್ ಆನ್ ಮಾಡ್ತೀನಿ, ನೋಡ್ಕೊಂಬನ್ನಿ. ಎಲ್ಲೋ ಹೋಗಬೇಡಿ. ಅವ್ರು ಬರಲಿ, ಅವ್ರಿಗೊಂಚೂರು ತಿಂಡಿ ಕೊಟ್ಟು ನಾನೊಂಚೂರು ತಿಂಡಿ ತಿಂದು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸ್ಟ್ರೈಟ್ ಹಿಂದಿನ ದಿನ ವ್ಲಾಗ್ ನೋಡಿದರೆ ಗೊತ್ತಿರುತ್ತೆ. ಎಲ್ಲ ಕ್ಲೀನಿಂಗ್ ಇಟ್ಕೊಂಡಿದ್ದೆ. ದೇವ್ರ ಸಾಮಾನುಗಳೆಲ್ಲ ತೊಳೆದುಬಿಟ್ಟು ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ. ಯಾಕಂದರೆ ಸುಮಾರು ದಿನ ಆಗಿತ್ತು ಕ್ಲೀನೇ ಮಾಡಿರಲಿಲ್ಲ. ಜೊತೆಗೆ ಆಷಾಢ ಶುಕ್ರವಾರ ಕೂಡ ಬರ್ತಾಯಿದೆ, ಇನ್ನು 4 days ಇದೆ. ಸೊ ಅದಕ್ಕೂ ಆಗುತ್ತೆ ಇದಕ್ಕೂ ಆಗುತ್ತೆ ಅಂತ ಹೇಳಿ ವಾಕಿಂದ ಬಂದ ತಕ್ಷಣ ಫಸ್ಟ್ ನಾ ದೇವ್ರ ಮನೆ ಕೆಲಸ ಇಟ್ಕೊಂಡೆ. ಜೊತೆಗೆ ಎಲ್ಲ ಮಿಷಿನ್ಗೆ ಸ್ವಲ್ಪ ಬಟ್ಟೆಗಳಿತ್ತು, ಹಾಕಿದ್ದೆ. ನನ್ನ ಮಗಳಂತೂ ಕೊಡಮ್ಮ ನಾನು ಉಜ್ಕೊಡ್ತೀನಿ ಅಂತ ಹೇಳಿದ್ದಾಳೆ. ಸ್ವಲ್ಪ ಟಬ್ಬಲ್ಲೇ ಹಾಕಿದ್ದೀನಿ, ಸ್ವಲ್ಪ ಮಿಷಿನಲ್ಲಿ ಓಡ್ತಾ ಇದೆ ಮಿಷಿನ್ನು. ಸೊ ಅವಳಂತೂ ಈ ಥರದ್ದೆಲ್ಲ ಚೆನ್ನಾಗಿ ಮಾಡ್ತಾಳೆ, ನೀಟಾಗಿ ಉಜ್ಜಿ ತಿಕ್ಕಿ ತೊಳಿತಾಳೆ. ನನ್ನ ಮಗನಿಗೂ ಕೆಲಸ ಕೊಟ್ಟಿದ್ದೆ, ಹಿಂದೆಗಡೆ ಕಂಬಿಗಳೆಲ್ಲ ಒರೆಸ್ಬೇಕು, ನೀಟಾಗಿ ಫ್ಯಾನ್ಸ್ ಎಲ್ಲ ಒರೆಸ್ಕೊಡ್ಬೇಕು ಅಂತ ಈಗ ಅವನಿಗೆ ಹೇಳಿದ್ದೆ. ಈಗ ಅವನು ಸ್ವಲ್ಪ ದೊಡ್ಡವನಾಗಿದ್ದಾನಲ್ವ, ನೋಡಿ ಹೆಂಗೆ ಕದ್ದು ನೋಡ್ತಾ ಇದ್ದಾನೆ. ಸೊ ಎಲ್ಲ ಕರ್ಟನ್ಸ್ ಎಲ್ಲ ವಾಶ್ ಮಾಡಿದ್ನಲ್ಲ, ಎಲ್ಲ ಕರ್ಟನ್ಸ್ ಹಾಕಿದ್ದೀನಿ. ಜೊತೆಗೆ ಎಲ್ಲ ನೋಡಿ ಎಷ್ಟು ನೀಟಾಗಿ ಉಜ್ಜಿ ತಿಕ್ಕಿದ್ದಾಳೆ ನನ್ನ ಮಗಳು. ಎಲ್ಲ ತೊಳೆದು ಒಂದು ಡ್ರೈ ಬಟ್ಟೆಯಲ್ಲಿ ಒರೆಸ್ಬಿಟ್ಟು ಒಳಗಡೆ ಎತ್ಕೊಂಬಂದೆ. ಇನ್ನೂ ಯಾವುದೂ ಆರ್ಗನೈಸ್ ಮಾಡಿಲ್ಲ, ಫಸ್ಟ್ ಸ್ನಾನ ಮುಗಿಸಿ ಆಮೇಲೆ ಮಾಡೋಣ ಅಂತ. ಇವತ್ತು ವೆಜ್ ಪಲಾವ್, ಪುದೀನ ಅವರೆಕಾಳು ಪಲಾವ್. ಇವತ್ತು ನಾನು ಮಾಡಿದ್ದಲ್ಲ, ಆ್ಯಕ್ಚುಲಿ ಗೋಡೌನಲ್ಲಿ ತುಂಬ ಕೆಲಸ ಇತ್ತು, ಗೋಡೌನಲ್ಲಿ ಮಾಡಿದರು. ನಾನು ಬೇರೆ ಕೆಲಸಗಳನ್ನ ಎಲ್ಲ ಮುಗಿಸ್ಕೊಂಡೆ. ಸೊ ಮನೆ ಅಂದಮೇಲೆ ಎಲ್ಲ ಕೆಲಸ ಎಷ್ಟಿರುತ್ತೆ ಅದು ನಿಮಗೂ ಗೊತ್ತು. ಜೊತೆಗೆ ಸಬ್ಬಸಿಗೆ ಸೊಪ್ಪು ಅವರೆಕಾಳು ಹಾಕಿ ಉಪ್ಪಿಟ್ಟು ಮಾಡಿದಂಥದ್ದು. ಸೊ ಉಪ್ಪಿಟ್ಟೆ ತಿಂದ್ರಾಯ್ತು ಅಂತ ನಾನೊಂಚೂರು ಉಪ್ಪಿಟ್ಟು ಎತ್ಕೊಂಬಂದೆ. ಮಧ್ಯಾಹ್ನ ಅಡುಗೆಗೆ ಅಂತ ತರಕಾರಿ ಗಿರ್ಕಾರಿ ಆಮೇಲೆ ಬಿಸಿದು ಒಬ್ಬಟ್ಟು ಮಾಡ್ತಾಯಿದ್ರು, ಅದನ್ನು ಕೂಡ ಕೊಟ್ಟು ಕಳಿಸಿದ್ದಾರೆ. ಯಾಕಂದರೆ ಸತೀಶ್ ಇರಲ್ಲ, ರಾತ್ರಿ ಆಗುತ್ತೆ ಬರೋದು.
ಸೊ ಅವ್ರ ಆ್ಯಬ್ಸೆನ್ಸಲ್ಲಿ ಅದಿಲ್ಲ ಇದಿಲ್ಲ ಅಂತ ಅವ್ರಿಗೆ ಕಾಲ್ ಮಾಡಬಾರ್ದು ನಾವು ಯಾರೂ. ಅದಕ್ಕೆ ಸ್ಟಾಕ್ಸು ಎಲ್ಲ ಹಣ್ಣುಗಳು, ಫ್ರೂಟ್ಸು, ಎಲ್ಲ ವೆಜಿಟೇಬಲ್ಸು, ಏನು ಒಂದು ಸೊಪ್ಪು ಮಿಸ್ ಮಾಡ್ದಾರ ಎಲ್ಲ ತಂದು ಕೊಟ್ಬಿಟ್ಟು ಹೋಗಿದ್ದಾರೆ. ನಾನು ಕೂಡ ಫ್ರೆಶ್ ಅಪ್ ಆಗಿ ಬಂದುಬಿಟ್ಟು ದೇವ್ರ ಫೋಟೋಸ್ ಎಲ್ಲ ನೀಟಾಗಿ ಒರೆಸ್ಕೊಂಡು ಒಂದು ಸ್ವಲ್ಪ ಈ ಸಲ ಡಿಫ್ರೆಂಟಾಗಿ ದೇವ್ರ ಮನೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ದೇವ್ರ ಮನೆ ರೆಡಿ ಸ್ನಾನ ಆಗಿದ ತಕ್ಷಣ ದೇವ್ರ ಮನೆ ರೆಡಿ ಮಾಡ್ಕೊಂಬಿಡೋಣ ಅಂತ ಡಿಸೈಡ್ ಮಾಡಿಕೊಂಡು ದೇವ್ರ ಮನೆ ಎಲ್ಲ ಸ್ಕ್ರಬ್ ಮಾಡಿಕೊಂಡು ಸೋಪ್ ಆಯಿಲಲ್ಲಿ 3 ಮಂತ್ಸಿಂದ ನಾನು ಡೀಪ್ ಕ್ಲೀನ್ ಮಾಡಿರಲಿಲ್ಲ. ಕ್ಲೀನಿಂಗ್ ಅಂತೂ ಡೈಲಿ ಮಾಡ್ತೀನಿ, ಬಟ್ ಡೀಪ್ ಕ್ಲೀನ್ ಮೇಲಿಂದ ಎಲ್ಲ ಚೇರ್ ಹಾಕ್ಕೊಂಡು ಏಣಿ ಹಾಕ್ಕೊಂಡು ಹತ್ತಿ ಮೇಲಿಂದ ಎಲ್ಲ ಒರೆಸ್ಕೊಂಡು ಈ ಥರ ಮಾಡಿರಲಿಲ್ಲ. ಸೊ ಸತೀಶ್ ಇಲ್ಲ, ನಾನು ಒಬ್ಬಳೇ, ಮಕ್ಕಳಿಬ್ಬರೇ ಅವ್ರ ಪಾಡಿಗೆ ಅವ್ರ ಕೆಲಸಗಳನ್ನ ಮಾಡ್ಕೊತಿರ್ತಾರೆ. ನಾನು ಒಬ್ಬಳೇ ಏನು ಮಾಡಲಿ ನೋಡಿ, ಎಲ್ಲ ಚೇಂಜ್ ಮಾಡಿದ್ದೀನಿ ಇವತ್ತು. ಬೆಡ್ ಸ್ಪ್ರೆಡ್ಸ್ ಎಲ್ಲನೂ ಹಿಂದಿನ ಬ್ಲಾಗಲ್ಲಿ ನೋಡಿದ್ರೆ ಡ್ರೆಸ್ಸಿಂಗ್ ಟೇಬಲ್ ಎಲ್ಲ ನೀಟಾಗಿ ಕ್ಲೀನ್ ಮಾಡಿದ್ದೆ. ನಾನು ಅವ್ರಿಲ್ಲ ಅಂದಾಗ ಬೇಜಾರು ಮಾಡ್ಕೊಳ್ಳೋದು, ನಾನು ಬಿಟ್ಟು ಹೋದರು ಅಂತ ಕೊರಗೋದು, ಆ ಥರ ಎಲ್ಲ ನಾನು ಮಾಡೋಕ್ಕೆ ಹೋಗಲ್ಲ. ನಾನು ಆಯಿತು, ನನ್ನ ಕೆಲಸ ಆಯಿತು ಅಂತ ಬ್ಯುಸಿಯಾಗಿಬಿಟ್ಟಿರ್ತೀನಿ. ನಾನು ಕೂಡ ನನ್ನ ಕೆಲಸದಲ್ಲಿ ಫುಲ್ ಬ್ಯುಸಿ ಆಗಿಬಿಟ್ಟೆ. ಇವತ್ತು ನನ್ನನ್ನು ನಾನು ಕೆಲಸದಲ್ಲೇ ತೊಡಗಿಸ್ಕೋಬೇಕು ಅಂತ ನನಗೆ ನಾನೇ ಡಿಸೈಡ್ ಮಾಡಿಕೊಂಡೆ. ಪ್ರತಿದಿನ ಕೆಲಸ ಅಂತೀನಿ ಅಂತ ಬೇಜಾರು ಮಾಡ್ಕೊಬೇಡಿ. ಬಟ್ ನಾನು ಮಾಡೋದನ್ನು ನಾನು ರೆಗ್ಯುಲರಾಗಿ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ಅಷ್ಟೇ. ಸೊ ಇವತ್ತಂತೂ ಒಂದು ಲಾಟ್ ಬಟ್ಟೆಗಳು ಹಾಕೋಕ್ಕೆ ಪ್ಲೇಸ್ ಇಲ್ಲ. 3 ಫ್ಲೋರ್ ತನಕ ಹೊತ್ಕೊಂಡೋಗಿ ಬೆಡ್ಶೀಟ್ಸು, ಬ್ಲ್ಯಾಂಕೆಟ್ಸು, ಒಂದು ಕಡ್ಡಿನೂ ಬಿಟ್ಟಿಲ್ಲ. ಬ್ಯಾಗು, ಲಂಚ್ ಬ್ಯಾಗ್ಸು, ಶೂಸು ಎಲ್ಲನೂ ವಾಶ್ ಮಾಡಿ ಹಾಕಿದ್ದೀನಿ. ನನ್ನ ಮಗಂದು ಯೂನಿಫಾರ್ಮ್ಸು, ಮ್ಯಾಟ್ಸು, ಎಷ್ಟು ರೂಮ್ಸ್ ಇದೆ ಅಷ್ಟು ರೂಮ್ಸ್ದು ಮ್ಯಾಟ್ಸು, ಬಟ್ಟೆಗಳು ಕಂಬಿ ಫುಲ್ ಆಗಿದೆ. ಬಟ್ಟೆಗಳು ಜೊತೆಗೆ ಒಣಗಿಸ್ಕೋಬೇಕು, ಇಲ್ಲಾಂದರೆ ಕ್ಲಿಪ್ಸ್ಗೆ ಸಮೇತ ಗಾಳಿಗೆ ಈಚೆ ಕಡೆ ಬಿದ್ದೋಗ್ಬಿಡುತ್ತೆ. ನೋಡ್ಕೋತಾ ಇರಬೇಕು ಈಚೆ ಬಂದು. ಈ ಥರದ್ದೆಲ್ಲ ಮುಗಿಸ್ಕೊಂಡೆ. ಸೊ ನನಗಿವಾಗ ಸ್ನಾನ ಆಗಿದ ತಕ್ಷಣ ನನಗೊಂದು ದೇವ್ರ ಮನೆ ಒಂದು ಮಾಡ್ಕೊಂಬಿಟ್ರೆ ಸಮಾಧಾನ ಆಗ್ತಾಯಿತ್ತು. ಬಟ್ ನನಗೆ ಆಲ್ರೆಡಿ ನಿನ್ನೆಯಿಂದನೇ ಸ್ನಿಝಿಂಗ್ ಅಂದರೆ ಒಂಥರ ಶೀನು ಮತ್ತು ಗಂಟ್ಲು ಕೆರೆತ, ಕೆಮ್ಮು ಈ ಥರದ್ದೆಲ್ಲ ಆಲ್ರೆಡಿ ಶುರುವಾಗಿತ್ತು. ಸೊ ಸ್ವಲ್ಪ ತಿಂಡಿ ತಿಂದ್ಬಿಟ್ಟು ಬಂದು ಕೂತ್ಕೊಂಡೆ ಒಂದು 5-10 ನಿಮಿಷ ಸಮಾಧಾನವಾಗಿ. ಯಾಕಂದರೆ ನನ್ನ ಮಗಳಿಗೆ FS ನಡೀತಾ ಇದೆ, ಅಂದರೆ ಮಂತ್ಲಿ ಎಕ್ಸಾಮ್ ಟೆಸ್ಟ್ ನಡೀತಾ ಇದೆ. ಸ್ವಲ್ಪ ಅವಳಿಗೆ ಕನ್ನಡ ಅಂದರೆ ಕಷ್ಟ ಗೈಸ್. ಸೊ ನಿಮ್ಮ ಮಕ್ಳಿಗೂ ಕನ್ನಡ ಕಷ್ಟನ ಚೂರು ಹೇಳ್ಕೊಟ್ಟು ಬರ್ಸೋಣ ಅಂತ ಅಂದ್ಕೊಂಡು, ಸೊ ಈ ಸಲ ಸಿಲೆಬಸ್ ಎಲ್ಲ ಚೇಂಜ್ ಆಗಿದೆ. ನನ್ನ ಮಗನಿಗೆ ಆನ್ಲೈನ್ ಎಕ್ಸಾಮ್ಸ್ ನಡೀತಾ ಇತ್ತು. ಸೊ ಅದಕ್ಕೆ ಅವಳಿಗೊಂಚೂರು ಬರ್ಸೋಣ ಅಂತ ಅವನು ಈ ಸಲ ಈ ಥರ ಸ್ಕೋರ್ ಮಾಡಿದ್ದಾನೆ. 60 3 ಸಬ್ಜೆಕ್ಟಿಂದ 60 ಮಾರ್ಕ್ಸ್ಗೆ ಅರೌಂಡ್ 53 ಬಂದಿದೆ. ಇನ್ನೂ ಚೆನ್ನಾಗಿ ಮಾಡಬೇಕಿತ್ತು, ಅದಕ್ಕೆ ಗದರ್ತಾ ಇದ್ದೆ. ಸಾಕಾ? ಎಷ್ಟಕ್ಕೆ? ಸಾಕು, ಅದೇ ಸಾಕು. ಫಿಸಿಕ್ಸ್ ಕೇಳ್ತಾ ಇಲ್ಲ ನಾನು, ಮ್ಯಾಥ್ಸ್ ಕೇಳ್ತಾ ಇದ್ದೀನಿ. ಅದೇ ಮ್ಯಾಥ್ಸ್ ಎಷ್ಟು ತಗೋಬಾ. ನಾನು ಯಾವ ಥರ ಗೊತ್ತು, ಎಲ್ಲ ಕಡಿಮೆ ತೆಗಿತೆ ಮ್ಯಾಥ್ಸ್ ಅಲ್ಲಿ ಅಂತ. ಯಾವತ್ತು ನೋಡಿದೆ? ಅಜ್ಜಿ ಎಲ್ಲ ಹೇಳ್ತು. ಏನಂತ ಅಜ್ಜಿ ಹೇಳ್ತು? ಮ್ಯಾಥ್ಸ್ ಮಾಡಕ್ ಬರಲ್ಲ. ನಿಂಗೆ ಬರುತ್ತೆ. ಅದಕ್ಕೆ ಎಷ್ಟು? 57. 10th ನಂದೆಷ್ಟು? ಎಷ್ಟು? 10th ಅಲ್ಲಿ ಫೇಲ್. ಮ್ಯಾಥ್ಸು ಎಲ್ಲ ಫೇಲಿಂಗ್ 10th ಅಲ್ಲಿ. ಹೌದು ಕಣ, 10th ಅಲ್ಲಿ ಮ್ಯಾಥ್ಸ್ ಫೇಲ್ ಆಗಿ BCA ಮಾಡ್ಬಿಟ್ಟಿದ್ದೀನಿ. ಮಾಡೀಗ ಏನ ಬಿರಿಯಾನಿ ನಾನು ಮಾಡಲೇ ಇವತ್ತು ಹೈದರಾಬಾದ್ ಸ್ಟೈಲಲ್ಲಿ. ಏನ ಬಿರಿಯಾನಿನ ಮಾಡ್ತೀಯಾ? ಮುಂದೆ ಬಾ, ಮುಂದೆ ಬಾ, ಮಾಡ್ತೀನಿ ಬಾ ಮಾಡುವೆ. ಏನೇನು ಬರ್ದೆ ಬೆಳಗ್ಗೆಯಿಂದ ತಗೊಂಬಾ ಬೇಬಿ. ಅಲ್ಲೇ ಇದೆ, ಎತ್ಕೊಂಡು ನೋಡಿ. ನಾನು ಇಲ್ಲಿ ಬರೆಸ್ತಾ ಇದ್ದೀನಿ ಅವಳಿಗೆ. ಏನು ಕೆಲಸ ಮಾಡಿ? ಸ್ಟ್ರೇನ್ ಏನು ಮಾಡಿ? From morning 2 AM to 2 AM. morning 8:49. 2 AM 9 o'clock. ನೀನು Around sort of countdown. ಸ್ವಲ್ಪ ಕೇಳ್ಸಂಗೆ ಮಾತಾಡು, ನಂಗೆ ಕಿವಿ ಸ್ಟೇಷನ್ ದೂರ. ಬಾ ಎತ್ಕೊಬ. ಏನೇನು ಬರ್ದೆ? I can't. You only go and see it. I will not. ಇವತ್ತು ಹೊಸ ಬುಕ್ಕಿನ ಬರ್ದಿದ್ದೀನಿ ಅಷ್ಟೇ. ನೋಡಿ ಗೈಸ್, ನನ್ನ ಮಗ ನನ್ನನ್ನೇ ಆಡ್ಕೊಳ್ಳೋ ಮಟ್ಟ ರೇಗ್ಸೋ ಮಟ್ಟ ಬೆಳೆದ್ಬಿಟ್ಟ.
ನಂಗೆ ಸ್ವಲ್ಪ ಮ್ಯಾಥ್ಸ್ ಕಷ್ಟನೇ. ಸೊ ಇವನು ನನ್ನ ಈಗ ನಿನ್ಗಿಂತೂ ಚೆನ್ನಾಗಿ ಮಾಡ್ತೀನಿ ಅಮ್ಮ ನಾನು ಮ್ಯಾಥ್ಸು ಅಂತ ನನ್ನನ್ನೇ ಆಡ್ಕೊತಾ ಇದ್ದಾನೆ. ಅದಕ್ಕೆ ಹೇಳೋದು ಎಜುಕೇಷನ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಅಂತ. ಅವರಿಬ್ಬರು ಕೆಲಸ ಮೀನ್ಸ್ ಓದಿಸೋದು ಬರ್ಸೋದು ಆದರೆ ನನಗೆ ಅರ್ಧ ಕೆಲಸ ಮುಗ್ದಂಗೆ. ಸೊ ನಾನು ಸ್ವಲ್ಪ ಇದನ್ನು ಮೀಶೋನಲ್ಲಿ ಬುಕ್ ಮಾಡಿದ್ದೆ ಸುಮಾರು ದಿನದಿಂದ ನಮ್ಮ ದೇವ್ರ ಫೋಟೋಗೆ ಹಾಕಬೇಕು ಅಂತ. ಹೆಂಗೂ ಡಿಪ್ ಕ್ಲೀನ್ ಮಾಡಿದ್ನಲ್ಲ ಇವತ್ತೇ ಹಾಕೋಣ, ಆಷಾಢ ಶುಕ್ರವಾರಕ್ಕೆ ಹಾಕೋಣ ಅಂದ್ಕೊಂಡೆ. ಬಟ್ ನಂಗೆ ಇವತ್ತೇ ಹಾಕಬೇಕು ಅನ್ನಿಸ್ತು. ಸೊ ಹಾಗಾಗಿ ಗಣಪತಿಗೊಂದು ಕಾಸಿನ ಗೆಜ್ಜೆ ವಸ್ತ್ರ ಮತ್ತು ತಿರುಪತಿ ವೆಂಕಟೇಶ್ವರ ಫೋಟೋ ಇದೆಯಾ ನಮ್ಮ ದೇವ್ರ ಮನೇಲಿ, ಫುಲ್ಲು ಬೆಳ್ಳಿದು, ಒಳಗಡೆ ಚಿನ್ನದ ನೀರು ಬಿಡಿಸಿದ್ದೀವಿ ಅದಕ್ಕೆ. ಮತ್ತು ಶಿವಪಾರ್ವತಿಗೆ ಮುತ್ತಿಂದು ಪರ್ಲದು ಗೆಜ್ಜೆ ವಸ್ತ್ರ, ಸ್ವಲ್ಪ ಇನ್ನೋವೇಟಿವ್ ಆಗಿ ಡೆಕೋರ್ ಮಾಡೋಣ ದೇವ್ರ ಮನೇನ ಅಂತ. ಇದು ಎಷ್ಟು ದಿನ ಬಾಳಕೆ ಬರುತ್ತೆ ಅಂತ ನನಗಂತೂ ಗೊತ್ತಿಲ್ಲ. ಇದಕ್ಕೆ ಗಮ್ ಹಾಕ್ಬೇಕಾ ಅಂತಲೂ ಗೊತ್ತಿಲ್ಲ. ಒಂದು ಅಂದಾಜು ಮೇಲೆ ಸ್ಟಿಕ್ ಆನ್ ಮಾಡಿದ್ದೀನಿ. ಅಲ್ಲಿ ಹಿಂದೆಗಡೆ ರ್ಯಾಪರ್ ಇತ್ತು, ಆ ರ್ಯಾಪರ್ನ ತೆಗೆದು ಅಂಟಿಸಿದ್ದೀನಿ. ತೊಳೆದಿಟ್ಟಿರೋಂಥ ದೀಪಗಳಿಗೆಲ್ಲ ಬತ್ತಿ ಹಾಕಿ ಇಟ್ಕೊಂಬಿಡೋಣ ಅಂತ ಮಡಿ ಬಟ್ಟೆಲೆಲ್ಲ ಒರೆಸ್ಕೊಂಡು ದೀಪಗಳೆಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಈ ಕಡೆ ದೇವ್ರ ಮನೆ ಕಂಪ್ಲೀಟಾಗಿ ತೋರಣ ಎಲ್ಲನೂ ತೊಳೆದಿದ್ದೆ, ಪ್ರತಿಯೊಂದು ಬೆಳ್ಳಿ ತೋರಣ ಜೊತೆಗೆ ರೆಗ್ಯುಲರ್ ಆಗಿ ಹಾಕ್ತೀನಲ್ಲ ಆ ತೋರಣ ಎಲ್ಲರೂ. ಆಮೇಲೆ ಸುಮಾರು ಜನ ಅಂತಾರೆ ತುಂಬ ಸಿಂಪಲ್ಲಾಗಿ ಇಡಿ, ಜಾತ್ರೆ ಥರ ಇಡಬೇಡಿ ದೇವ್ರ ಮನೇನ ಅಂತ ನನಗೆ ಕಮೆಂಟ್ ಮಾಡ್ತಾರೆ. ಬಟ್ ನಂಬ್ತಿರೋ ಬಿಡ್ತಿರೋ ನನಗೆ ಜಾತ್ರೆ ಥರ ಇದ್ರೇ ಇಷ್ಟ. ಹಬ್ಬದ ಕಳೆ ವಾತಾವರಣ ಇರುತ್ತೆ. ಸಿಂಪಲ್ಲಾಗಿದ್ದರೆ ನನಗೆ ಇಷ್ಟ ಆಗಲ್ಲ, ಆರ್ಡಿನರಿ ಅಂತ ಅನಿಸ್ಬಿಡುತ್ತೆ. ಸೊ ನನ್ನ ಮಗ ಮಮ್ಮಿ ನನಗೆ ಬಿರಿಯಾನಿ ಮಾಡಿಕೊಡು ಮಮ್ಮಿ ಇವತ್ತು ಅಂತ ಆಟ ಮಾಡ್ತಾಯಿದ್ದ. ಬಿಕಾಸ್ ಸಂಡೇ ಅಲ್ವಾ, ನಾನೇನು ಮಾಡಿರಲಿಲ್ಲ ಅವನಿಗೋಸ್ಕರ. ಅದಕ್ಕೋಸ್ಕರ ಬಿರಿಯಾನಿನೇ ಮಾಡಿಲ್ಲ ಆ್ಯಕ್ಚುಲಿ. ಅಜ್ಜಿ ಅಂದರೆ ಮೀನ್ಸ್ ನಮ್ಮಮ್ಮ ಊರಿಗೆ ಹೋದಾಗಿಂದ ನಾವು ಏನೂ ಮಾಡಿರಲಿಲ್ಲ. ಮಧ್ಯ ಒಂದಿನ ಚಿಕನ್ ತರಿಸಿದ್ವಿ, ಬಿಟ್ಟರೆ ಬಿರಿಯಾನಿ ಈ ಥರದ್ದೆಲ್ಲ ಮಾಡಿರಲಿಲ್ಲ. ಸೊ ಫಸ್ಟು ದೇವ್ರ ಮನೆ ಸ್ನಾನ ಮಾಡಿದ್ನಲ್ವಾ, ದೇವ್ರ ಮನೆ ಕೆಲಸ ಮುಗಿಸ್ಬಿಡೋಣ ಅಂತ ಹೇಳಿ ಎಲ್ಲನೂ ನೀಟಾಗಿ ಮಾಡ್ಕೋತಾ ಇದ್ದೀನಿ. ನನಗೆ ಒಂದು ಕೆಲಸ ದೇವ್ರ ಮನೆಗೆ ಅಚ್ಚುಕಟ್ಟಾಗಿ ಮುಗಿದುಬಿಟ್ರೆ ಇನ್ನೇನು ನನಗೆ ಟೆನ್ಷನ್ ಮಾಡ್ಕೊಳ್ಳಲ್ಲ. ಕೆಲಸಕ್ಕೆ ಯಾವತ್ತೂ ನಾನು ಕಳ್ಳೇಟ್ ಹಾಕೋದು, ಹಿಂದೇಟ್ ಹಾಕೋದು, ಮೈಗಳ್ತನ ಮಾಡೋದು ನಾನು ಮಾಡೇ ಇಲ್ಲ. ಬಟ್ ಇವತ್ತು ಸತೀಶ್ ಇಲ್ಲ, ಅವರ ಆ್ಯಬ್ಸೆನ್ಸಲ್ಲಿ ನನಗೆ ಬಿರಿಯಾನಿ ಮಾಡಬೇಕಾ ಅದೊಂದು ಕಾಡ್ತಾ ಇತ್ತು. ನನ್ನ ಮಕ್ಳಿಗೋಸ್ಕರ ಮಾಡ್ಕೊಡೋಣ ಅಂದರೆ ನನಗೆ ತಿನ್ನೋಕ್ಕೆ ಮನಸ್ಸಿಲ್ಲ. ಏನು ಗೊತ್ತಾ, ಈಗ ನಾವಿಷ್ಟೆಲ್ಲ ನೆನಪಿಸ್ಕೋತೀವಿ, ಗಂಡಸರು ಹೊರಗಡೆ ಫ್ರೆಂಡ್ಸ್ ಅಂತ ಇದ್ದರೆ ಅವ್ರು ನಿಜವಾಗ್ಲೂ ನಮ್ಮನ್ನು ನೆನಪಿಸ್ಕೊಳ್ಳೋದೇ ಇಲ್ಲ. ನೋಡಿ, ಡೈನಿಂಗ್ ಟೇಬಲ್ ಎಲ್ಲ ಕ್ಲೀನ್ ಮಾಡಿದೆ. ಡೈನಿಂಗ್ ಟೇಬಲ್ದು ಸೆಟ್ ಅದನ್ನು ಕೂಡ ವಾಶ್ ಮಾಡಿದ್ದೆ, ಅದನ್ನು ಕೂಡ ಬೇರೆ ಹಾಕಿ ಎಲ್ಲ ನೀಟಾಗಿ ಕ್ಲೀನ್ ಮಾಡಿದೆ. ಜೊತೆಗೆ ಅಂತ ಇವತ್ತು ಫ್ರಿಜ್ನ ಡೀಪ್ ಕ್ಲೀನ್ ಮಾಡಿದ್ದೀನಿ. ನಮ್ಮ ಮನೇಲಿ ಏನಿರುತ್ತೋ ಬಿಡುತ್ತೋ ಹೂ ಮಾತ್ರ ಕಂಪಲ್ಸರಿ ಇರುತ್ತೆ. ಕವರ್ ಗಟ್ಟಲೆ ಕವರಲ್ಲಿ ಇರೋದೆಲ್ಲ ಹೂವೇ. ಸೊ ಅಷ್ಟು ದೊಡ್ಡದು ಬಾಕ್ಸು ಫ್ರಿಜ್ಜಲ್ಲಿ ಹಿಡಿಯಲ್ಲ. ಅದಕ್ಕಾಗಿ ನಾನು ಒಂದು ಚೂರು ಗಲೀಜಿಲ್ದಿರೋ ಥರ ನೋಡಿ ಎಲ್ಲನೂ ನೀಟಾಗಿ ಒರೆಸಿ ಎಲ್ಲ ತೆಗೆದು ಈಚೆಗೆ ಕ್ಲೀನ್ ಮಾಡಿದ್ದೀನಿ. ಏನು ಮಾಡ್ತಾರೆ, ಫ್ರೋಝನ್ ಐಟಮ್ಸ್ ಎಲ್ಲ ಕೆಳಗಡೆ ತಂದು ಡೀಪ್ ಫ್ರಿಜ್ಜಲ್ಲಿ ಇಟ್ಬಿಡ್ತಾರೆ ಒಂದ್ಸಲಿ ಸತೀಶು. ಅದಕ್ಕೆ ಅಷ್ಟು ಒಂದ್ಸಲಿ ಗಲೀಜು ಥರ ಕಾಣಿಸುತ್ತೆ. ಬಟ್ ಈಗ ಹೇಳ್ಬಿಟ್ಟಿದ್ದೀನಿ ಏನೂ ತಂದು ಇಡೋಂಗಿಲ್ಲ ನೀವು ಅಂತ. ಸೊ ನಮ್ಮ ಹುಡುಗರ ಕೈಲಿ ಫೋನ್ ಮಾಡಿಬಿಟ್ಟು 1.5 kg 2 kg ಚಿಕನ್ ತೊಗೊಂಬ ಅಂತ ಹೇಳಿದೆ. ಪಾಪ ಅವರು ತಂದುಕೊಟ್ರು. ಸತೀಶ್ ಇಲ್ಲ ಅಂದರೆ ನಾನು ಫುಲ್ಲು ಕೆಲಸಗಳಲ್ಲಿ ಮಗಳನ್ನ ಹಾಕ್ಬಿಡ್ತೀನಿ, ಅದು ನಿಮಗೂ ಗೊತ್ತು. ಸೊ ಇವತ್ತು ಬಿರಿಯಾನಿ ಮತ್ತು ಚಿಲ್ಲಿ ಚಿಕನ್ ಎಷ್ಟೆಲ್ಲ ಕೆಲಸ ಮಾಡಿದ್ದೀನಿ ಬೆಳಗ್ಗೆಯಿಂದ. ಸೊ ನಂಗೆ ಹುಷಾರು ಬೇರೆ ಇಲ್ಲ, ಈ ಮಕ್ಕಳು ತಡೀತಾ ಇಲ್ಲ. ಬಿರಿಯಾನಿ ಚಿಲ್ಲಿ ಚಿಕನ್. ಸೊ ಬಿರಿಯಾನಿ ಚಿಲ್ಲಿ ಚಿಕನ್ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ನಾವು 3 ಜನ 1.5 kg ತಂದುಬಿಟ್ಟಿದ್ದಾರೆ. ತುಪ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ನೆಗಡಿ, ಶೀತ, ಕೆಮ್ಮು, ಜ್ವರ ಏನು ಮಾಡ್ಕೊಂಡು ಸಾಯಲಿ ನಾನು. ಈ ಮಕ್ಕಳದೊಂದು ನನಗೆ ಸಂಡೇ ಆ್ಯಕ್ಚುಲಿ ಏನೂ ಮಾಡಲ್ವಲ್ಲಮ್ಮ ಅಂತಾರೆ. ಸೊ ಬೇಜಾರು ಮಾಡ್ಕೋತಾರೆ. ಮಾಡೋಣ. ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಖಾಲಿ ಆಗಿತ್ತು. ಇವಳಿಗೆ ಬೆಳ್ಳುಳ್ಳಿ ಬಿಡಿಸ್ಕೊಡ್ತಾ ಇದ್ದಾಳೆ. ಅವನು ಟಿ ವಿ ನೋಡ್ತಾ ಇದ್ದಾನೆ. ಸ್ವಲ್ಪ ಹೊತ್ತು ಟಿ ವಿ ನೋಡ್ತೀನಿ ಅಮ್ಮ ನೀನು ಮಾಡೋ ತನಕ ಅಂತ ಹೇಳಿಬಿಟ್ಟು. ಸೊ ಆಯಿತು ಅಂತ ಹೇಳಿದೆ. ಯಾಕಂದರೆ ಜಾಸ್ತಿ ಸ್ಕ್ರೀನ್ ಟೈಮ್ ಮಕ್ಕಳಿಗೆ ಕೊಡಬಾರ್ದು. ಈ ಕಡೆ ಮಾಮೂಲಿ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಟೊಮೆಟೊ, ಕ್ಯಾಪ್ಸಿಕಮ್ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಚಿಕನ್ ಹಾಕಿ ಬಿರಿಯಾನಿ ಮಸಾಲ ಅಂತ ನಾನೇನೂ ಹಾಕಲ್ಲ. ಸ್ವಲ್ಪ ಅಚ್ಕಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಚಕ್ಕೆ ಲವಂಗದ ಪುಡಿ ಇದಿಷ್ಟು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ನು ಕೂಡ ರುಬ್ಕೊಂಡೆ. ಜೊತೆಗೆ ಸ್ವಲ್ಪ ಇತ್ತು
ಖಾಲಿ ಆಗೋಯ್ತು. ಬಿರಿಯಾನಿ ಅಂದಮೇಲೆ ಸೌತೆಕಾಯಿ ಸಲಾಡ್ ಅಥವಾ ರಾಯ್ತಾ ಇರಲೇಬೇಕು, ಮೊಸರು ಬಜ್ಜಿ. ಅದಕ್ಕೂ ಕೂಡ ಎಲ್ಲ ರೆಡಿ ಮಾಡಿ ಹಚ್ಕೊಂಡು ಇಟ್ಕೊಂಡೆ. ನಾನು ಚಾಪ್ಸ್ ಮಾಡೋಣ ಅಂದ್ಕೊಂಡೆ, ಬಟ್ ನನ್ನ ಮಗ ಚಿಲ್ಲಿ ಚಿಕನ್ ಬೇಕು ಅಂತ ಹಠ ಮಾಡ್ತಾಯಿದ್ದ. ಸೊ ರೈಸ್ ಎಲ್ಲ ಚೆನ್ನಾಗಿ 2-3 ಸಲ ತೊಳ್ಕೊಂಡೆ. ಪಾಲಕ್ ಸೊಪ್ಪು ಹಾಕ್ತಾಯಿದ್ದೀನಿ ಇವತ್ತು. ನಾನು ಚಿಕನ್ ಚಾಪ್ಸ್ ಮಾಡೋಣ ಅಂತೇಳಿ ಪಾಲಕ್ ಸೊಪ್ಪು ತರಿಸಿದ್ದೆ, ಬಟ್ ಅವನು ನಂಗೆ ಚಿಲ್ಲಿ ಚಿಕನ್ ಬೇಕಂದ ಅಂತ ನಾನೀಗ ಪಾಲಕ್ ಸೊಪ್ಪು, ಸ್ವಲ್ಪ ಮೊಸರು, ಸ್ವಲ್ಪ ನಿಂಬೆಹಣ್ಣು, ಸ್ವಲ್ಪ ಪುದೀನ ಎಲ್ಲ ಕಟ್ ಮಾಡಿ ಹಾಕಿದೆ. ಸೊ ಮೊಸರು ನಿಂಬೆಹಣ್ಣು ಹಾಕಿದ್ರೆ ಬಿರಿಯಾನಿನೇ ಒಂಥರ ಟೇಸ್ಟೇ ಡಿಫ್ರೆಂಟ್ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಸೊ ಟೇಸ್ಟ್ ಮಾಡಿದೆ, ಸಖತ್ತಾಗಿತ್ತು. ಅಷ್ಟರಲ್ಲಿ ನೋಡಿ ಏನೇನು ಬೇಕೋ ಎಲ್ಲ ತೊಗೊಂಬಂದಿದ್ದಾನೆ ಅಂಗಡಿಗೆ ಹೋಗಿ. ಅವನಿಗೇನು ಬೇಕಲ್ಲ ಅದನ್ನು ನಾವು ಮಾಡಿಕೊಡ್ತೀವಿ ಅಂದರೆ ಹೇಳಿದ ಮಾತೆಲ್ಲ ಕೇಳ್ತಾನೆ. ಇಲ್ಲ ಹಂಗೆ ಹಿಂಗೆ ಅಂದರೆ ಅವನು ಕೊಸರಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ನನಗಿನ್ನೂ ಬೇಜಾನು ಕೆಲಸ ಇತ್ತು. ಕೆಲಸ ಮಾಡೋ ಬರದಲ್ಲಿ ಮೈಗೆಲ್ಲ ಕಾರ್ನ್ಫ್ಲೋರು, ಹಿಟ್ಟು, ಮೈಗೆ, ಕತ್ತಿಗೆ, ಗಂಟ್ಲಿಗೆ ಎಲ್ಲ ಕಡೆ ಓಪನ್ ಮಾಡ್ಕೊಂಡು ಉಯ್ಕೊಂಡಿದ್ದೀನಿ. ಈ ರೀತಿ ನಿಮಗೂ ಅನುಭವ ಆಗುತ್ತಾ ಕಮೆಂಟಲ್ಲಿ ಹೇಳಿ. ನಾನ್ ವೆಜ್ ಐಟಮ್ ಅಂತ ಮಾಡಿದಾಗ ಈ ಥರ ಚಾಕೆಲ್ಲ ಹಾಕಲೇಬೇಕು, ಯಾಕಂದರೆ ಹೊಟ್ಟೆ ಗುಡು ಅನ್ನೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ, ಕಾಲ್ದೊಳಾಗುತ್ತೆ. ನಾನು ಇವತ್ತು ಯೂಸ್ ಮಾಡಿರೋದು ಬುಲೆಟ್ ರೈಸ್. ಸೊ ನಾನು ಒಂದೇ ಒಂದು ಲೋಟದ್ದು ಮಾಡ್ತಾಯಿದ್ದೀನಿ, ಯಾಕಂದರೆ ನಾನು ಮಕ್ಕಳಿಬ್ಬರು 3 ಜನ ಇರೋದು. ನಮ್ಮ ಹುಡುಗರು ಯಾರೂ ಇಲ್ಲ, ಸತೀಶು ಇಲ್ಲ, ಎಲ್ಲ ಹೋಗಿದ್ದಾರೆ. ಸೊ ಹಾಗಾಗಿ ರಾಯ್ತಾ ಕೂಡ ರೆಡಿ ಆಯಿತು. ಅದನ್ನು ಮುಚ್ಚಿಟ್ಬಿಟ್ಟು ಒಂದು ಸೈಡ್ಗೆ ಈ ಕಡೆ ಚಿಲ್ಲಿ ಚಿಕನ್ ಮಾಡ್ಕೊಳ್ಳೋಣ ಅಂತ ಒಂದು ಪಾತ್ರೆ, ಮೀನ್ಸ್ ಅಂದರೆ ತಳ ಕಚ್ಚಬಾರ್ದು ಆ ಥರ ಪಾತ್ರೆ ಇಟ್ಕೊತಾ ಇದ್ದೀನಿ. ಒಂದು ವಿಷಲ್ ಹಾಕಿಸ್ಕೊಂಡಿದ್ದೆ ಚಿಕನನ್ನು, ಯಾಕಂದರೆ ಅದು ಒಂದು ವಿಷಲ್ ಹಾಕಿಸ್ಕೊಂಡ್ರೆ ಹೋದಂಗೆ ಆಗಿಬಿಡುತ್ತೆ. ಜಾಸ್ತಿ ಬೇಯಿಸ್ಕೊಳ್ಳಬಾರ್ದು, ಎಲ್ಲ ಪೀಸೆಲ್ಲ ಒಡೆದೋಗ್ಬಿಡುತ್ತೆ. 1/4% ಬೇಯಿಸ್ಕೊಂಡ್ರೆ ಸಾಕಾಗತ್ತೆ. ಸೊ ವಿಷಲ್ ತೆಗೆದಿಟ್ಟು ಸ್ಟವ್ ಆನ್ ಮಾಡಿ ಎಣ್ಣೆ ತುಪ್ಪ ಹಾಕ್ಕೊಂಡೆ. ನನ್ನ ಮಗ ಮಮ್ಮಿ ಬಟರ್ ಚಿಕನ್ ಮಾಡು ಮಮ್ಮಿ ಅಂತಿದ್ದ, ಬಟ್ ನನಗದು ಗೋಡಂಬಿ ಸ್ಮೆಲ್ಲೇ ಆಗಲ್ಲ, ಅದಕ್ಕೆ ಗೋಡಂಬಿ ಹಾಕಬೇಕು. ನೋಡಿ 1/4% ಅಷ್ಟು ಚಿಕನನ್ನು ಬೇಯಿಸ್ಕೊಂಡಿದ್ದೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಪುಡಿ ಹಾಕಿ. ಅಷ್ಟರಲ್ಲಿ ಅಡುಗೆ ಮನೆಯೆಲ್ಲ ನಾನು ಹಿಟ್ಟೆಲ್ಲ ಚೆಲ್ಬಿಟ್ಟಿದ್ದೆ ಅಲ್ವಾ, ನನ್ನ ಮಗಳು ಹಿಂದೆನೇ ಪೊರ್ಕೆ ತಂದು ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದಾಳೆ. ಸೈಡ್ ಬಾ ಮಮ್ಮಿ ನೀನು ನಿಧಾನಕ್ಕೆ ಮಾಡಲ್ಲ ಅಂತ. ಈಗ ಚಿಲ್ಲಿ ಚಿಕನ್ ಮಾಡ್ಕೊತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನು ಒಂದು ವಾರಕ್ಕಾಗೋಷ್ಟು ಒಟ್ಟಿಗೆ ಮಾಡಿ ಇಟ್ಕೊಂಡ್ಬಿಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಫ್ರೆಶ್ಶಾಗಿ ರೆಡಿ ಮಾಡ್ಕೊಂಡಿದ್ದೀನಿ. ಈರುಳ್ಳಿ, ಹಸಿರುಮೆಣ್ಸಿಕಾಯಿ, ಕಸೂರಿ ಮೇಥಿ, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಅರ್ಧ ಟೊಮೆಟೊ, ಜೊತೆಗೆ ಕ್ಯಾಪ್ಸಿಕಮ್. ನಮ್ದು ಯಾವ ಕಲರು ಇಲ್ಲ, ಬರೀ ಗ್ರೀನ್ ಕಲರ್ ಅಷ್ಟೇ. ರೆಡ್ಡು ವೈಟು ಏನಾದ್ರು ಇದ್ದರೆ ಹಾಕ್ಕೋಬೋದು. ಯೆಲ್ಲೋ ಕಲರ್ ಕ್ಯಾಪ್ಸಿಕಮ್ ಹಾಕೋದು ಚೆನ್ನಾಗಿರುತ್ತೆ. ಸ್ವಲ್ಪ ಕಾರ್ನ್ಫ್ಲೋರು, ಅಚ್ಕಾರದ ಪುಡಿ, ಸ್ವಲ್ಪ ಧನಿಯಾ ಪುಡಿನ ಸ್ವಲ್ಪ ನೀರಲ್ಲಿ ಗಂಟಿಲ್ದ ಥರ ಕಲಸಿ ಹಾಕಿ ನಾವೇನು ಬೇಯಿಸಿ ಇಟ್ಕೊಂಡಿದ್ದೀವಿ ಚಿಕನನ್ನು ಆ್ಯಡ್ ಆನ್ ಮಾಡ್ತಾಯಿದ್ದೀನಿ. ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಅಂದರೆ ಚೈನೀಸ್ ಮಸಾಲ, ಮೀನ್ಸ್ ಇದು ಸ್ವಲ್ಪ ರೆಡ್ ಚಿಲ್ಲಿ ಸಾಸ್, ಸೋಯಾ ಸಾಸ್, ವೆನಿಗರ್ 1 ಸ್ಪೂನಷ್ಟು ಹಾಕಬೇಕು. ಚಿಕನ್ ಬೆಂದಿರೋ ನೀರಿಗೆ ಸ್ವಲ್ಪ ಉಪ್ಪು ಪೆಪ್ಪರ್ ಹಾಕಿ ಕುಡಿದೆ ನಾನು, ಸೂಪ್ ಥರ ಸಖತ್ತಾಗಿತ್ತು. ಇವಾಗ ಈ ಕಡೆ ಚಿಲ್ಲಿ ಚಿಕನ್ ಕೊತ ಅಂತ ಕುದೀತಾ ಇದೆ, ಅದು ಗಟ್ಟಿ ಆಗುತ್ತೆ. ಈ ಕಡೆ ಮೊಟ್ಟೆ ಬೇಯಕ್ಕೆ ಇಟ್ಕೊಂಡೆ, ಈ ಕಡೆ ಬಿರಿಯಾನಿ ಕೂಡ ರೆಡಿ ಆಗೋಯ್ತು. ಸೊ ಎಲ್ಲ ಫಟ್ ಅಂತ ರೆಡಿ ಆಗೋಯ್ತು. ನನ್ನ ಕೆಲಸ ಅಡುಗೆ ಮನೆ ಕ್ಲೀನಿಂಗ್ ಕೆಲಸ ಕೂಡ ಸ್ಟಾರ್ಟ್ ಆಯಿತು. ಬಿರಿಯಾನಿ ಮಾತ್ರ ಸಖತ್ತಾಗಿ ಬಂದಿತ್ತು, ಸುಳ್ಳು ಹೇಳ್ತಾ ಇಲ್ಲ. ನಾನು ಸ್ವಲ್ಪ ಮುದ್ದೆ ಹಂಗೆ ಮಾಡಿದೆ, ಮೀನ್ಸ್ ಅಂದರೆ ಅಕ್ಕಿ ಥರ ಮಾಡಲಿಲ್ಲ, ಉದುದ್ರಾಗಿ ಮಾಡಲಿಲ್ಲ, ಯಾಕಂದರೆ ಗಂಟ್ಲು ಪೇಯ್ನ್ ಇತ್ತಲ್ವ. ಹಾಗಾಗಿ ನೋಡಿ ಅದು ಕಾರ್ನ್ಫ್ಲೋರು ಹಿಟ್ಟೆಲ್ಲ ನೆಲಕ್ಕೆ ಅಂಟ್ಕೊಂಡ್ಬಿಟ್ಟಿತ್ತು. ಹಾಗಾಗಿ ಒಂದ್ಸಲ ನೀಟಾಗಿ ಎಲ್ಲ ಒರೆಸ್ಕೊಂಡು ಅಲ್ಲಿಂದಲ್ಲೇ ಎಲ್ಲ ಪಾತ್ರೆಗಳನ್ನ ತೊಳ್ಕೊಂಡು ಅಡುಗೆ ಮನೆ ಎಲ್ಲ ನೀಟಾಗಿ ರೆಡಿ ಮಾಡಿದೆ. ಈಗ ಚಿಕನ್ಗೆ ದಮ್ ಕಟ್ಟಬೇಕು. ಈ ಕಡೆ ಬಿರಿಯಾನಿಗೆ, ಈ ಕಡೆ ಚಾಪ್ಸು ಕೂಡ ರೆಡಿ ಆಯಿತು, ಚಿಲ್ಲಿ ಚಿಕನ್ ಕೂಡ ರೆಡಿ ಆಯಿತು, ಮತ್ತು ಎಗ್ಗು ಕೂಡ ಬಾಯ್ಲ್ ಆಯಿತು. ಸೊ ಎರಡನ್ನೂ ದಮ್ ಕಟ್ಟಿಟ್ಬಿಟ್ಟು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಬಿಟ್ಟೆ ಫಟ್ ಅಂತ. ಬಿಡ್ತಿರೋ ನನಗೆ ಅಡುಗೆ ಮನೆ ನೀಟಾಗಿಲ್ಲ ಅಂದರೆ ಸಿಟ್ಟತ್ತು. ಸ್ಟವ್ನ 2 ಸಲ ಬಟ್ಟೆ ಎಲ್ಲ ಜಾಲಿಸ್ಕೊಂಡು 2 ಸಲ ಒರೆಸ್ಕೊಂಡಿದ್ದೀನಿ. ಸೊ ನನ್ನ ಮಕ್ಕಳು ಟಿ ವಿ ನೋಡ್ತಾಯಿದ್ರು, ನನಗಿನ್ನೂ ಬೇಜಾನು ಕೆಲಸ ಇತ್ತು. ಬಾಲ್ಕನಿ ತೊಳಿಬೇಕಾಗಿತ್ತು, ಪೋರ್ಟಿಕೋ, ಜೊತೆಗೆ ಮ್ಯಾಟ್ ಎಲ್ಲ ತೊಳ್ಕೊಬೇಕಾಗಿತ್ತು. ಇದಂತೂ ನಾನು 3-4 ಮಂತ್ಸ್ ಆಯಿತು ನೀಟಾಗಿ ಡೀಪ್ ಕ್ಲೀನ್ ಮಾಡೇ ಇರಲಿಲ್ಲ. ಈ ಮ್ಯಾಟ್ ಏನಾಗ್ತೀನಿ ಮಧ್ಯಾಹ್ನಗೆ ತುಂಬ ಗಲೀಜಾಗಿತ್ತು. ಸೊ ಇವತ್ತು ನನ್ನ ಮಗಳು ಯಾಕಾದರೂ ಸಂಡೇ ಬಂತಪ್ಪ ಅಂತ
ಡೈರೆಕ್ಟಾಗಿ ಹೇಳಲಿಲ್ಲ, ಬಟ್ ಮನಸ್ಸಲ್ಲಿ ಅಂದ್ಕೊಂಡಿರ್ತಾರೆ. ಮೇಲ್ಗಡೆ ಪೋರ್ಟಿಕೋ ಚಾರ್ವಿ ತೊಳೆಯೋದು, ಕೆಳಗಡೆ ಪೋರ್ಟಿಕೋ ವಿಕಾಸ್ ತೊಳೆಯೋದು ಅಂತ ಇಬ್ರಿಗೂ ಕೆಲಸನ ಡಿವೈಡ್ ಮಾಡಿದ್ದೀನಿ. ಸೊ ಇವಳು ತೊಳೆಯೋ ತನಕ ಅವ್ನು ಟಿ ವಿ ನೋಡೋದು, ಅವ್ನು ತೊಳೆಯುವಾಗ ಇವಳು ಟಿ ವಿ ನೋಡೋದು. ಈ ಥರ ಅವ್ರಿಗೆ ಅವರೇ ಡಿಸೈಡ್ ಮಾಡಿಕೊಂಡು ಚೆನ್ನಾಗಿ ಉಜ್ಜುತ್ತಾ ಇದ್ದಾಳೆ ಬ್ರಷ್ ಹಿಡ್ಕೊಂಡು. ಯಾಕೆ ನಾನು ತೋರಣ ಮುಂದೆಗಡೆ ಎಲ್ಲನೂ ತೊಳೆದೆ. ತುಳಸಿ ಕಟ್ಟೆ ಡೈಲಿ ದೀಪ ಹಚ್ಚೋದ್ರಿಂದ ತುಳಸಿ ಕಟ್ಟೆ ಜಿಡ್ಡು ಥರ ಆಗ್ತಾ ಇರುತ್ತೆ. ಸೊ ಎಲ್ಲನೂ ನೀಟಾಗಿ ಸೋಪ್ ಆಯಿಲು ಟೈಡು ಎಲ್ಲ ಹಾಕ್ಕೊಂಡು ನೀಟಾಗಿ ತೊಳೆದು ಎಲ್ಲನೂ ನೀಟಾಗಿ ಎಲ್ಲ ಒರೆಸಿ ಯಪ್ಪ ಇವತ್ತಂದು ಆಡಿದ್ದೀನಿ. ಡೋರ್ ತೆಗೆದುಬಿಟ್ಟು ಒಳಗಡೆನ ಸೈಡಿಂದೆಲ್ಲ ಒರೆಸ್ಕೊ. ಆ ಬ್ರಷ್ ಅಂತೇಳು ಸೈಡ್ಗೆ ನೀಟಾಗಿ ಒರೆಸು. ಕೊಡು, ಇಲ್ಲಿ ಬಟ್ಟೆ ಹಿಂಡ್ಕೊಡ್ತೀನಿ. ವೀಡಿಯೋ ಮಾಡ್ತಾ ಮಾಡ್ತಾ ಮೊಬೈಲೇ ಆಫ್ ಆಗೋಯ್ತು. ಮೀನ್ಸ್ ಬೆಳಗ್ಗೆಯಿಂದ ನಾನು ಚಾರ್ಜ್ಗೆ ಹಾಕಿರಲಿಲ್ಲ. ಸೊ ಕೆಳಗಡೆನೂ ಎಲ್ಲ ಕ್ಲೀನ್ ಮಾಡಿ ಬಂದ್ವಿ. ಎಲ್ಲ ಫ್ರೆಶ್ ಅಪ್ ಆದ್ವಿ. ಒಂದು ರೌಂಡು ಕೈಕಾಲು ಮುಖ ತೊಳ್ಕೊಂಡು ನನ್ನ ಮಗ ಕೆಳಗಡೆ ಫುಲ್ ಉಜ್ಜಿದ. ಗೋಡೌನ್ ಪೋರ್ಟಿಕೋ ಮುಂದಗಡೆ ಗಾಡಿ ನಿಲ್ಲಿಸೋ ಪಾರ್ಕಿಂಗ್ ಏರಿಯಾ, ಅವ್ನು ಸೈಕಲ್ ನಿಲ್ಲಿಸೋ ಪಾರ್ಕಿಂಗ್ ಏರಿಯಾ ಎಲ್ಲನೂ ನೀಟಾಗಿ ಉಜ್ಜಿ ತಿಕ್ಕೊಟ್ಟ. ಸೊ ನಾವು ಎಲ್ಲ ಕ್ಲೀನ್ ಮಾಡಿ ಎಲ್ಲ ಒರೆಸಿ ಇನ್ನೊಂದು ರೌಂಡ್ ಮುಖ ಎಲ್ಲ ತೊಳೆದು ಈಗ ಊಟಕ್ಕೆ ಬಂದಿದ್ದೀವಿ. ಕೈಯೆಲ್ಲ ತೂತ ಎಲ್ಲ ಕಡೆ ಕೈ ಉರಿತಾ ಇದೆ. ಬಿರಿಯಾನಿ, ಚಿಲ್ಲಿ ಚಿಕನ್, ರಾಯ್ತ, ಮೊಟ್ಟೆ, ಅವರು ಊಟ ತಿಂತಾಯಿದ್ದಾರೆ, ನಾನು ಊಟ ತಿಂತಾಯಿದ್ದೀನಿ. ಸೊ ಬಿಸಿ ಬಿಸಿ ಊಟ ಚಳಿಗೂ ಅದಕ್ಕೂ. ಬಟ್ ಆದರೆ ತುಂಬ ಟಯರ್ಡ್ ಆಗೋಯ್ತು ಇಷ್ಟೆಲ್ಲ ಕೆಲಸ ಮಾಡಿದ್ದಕ್ಕೆ ಅನಿಸುತ್ತೆ ನನಗೆ. ಮಲ್ಕೊಳ್ಳೋಣ ಅಂದರೆ ನಿದ್ರೆನೂ ಬರ್ತಾಯಿಲ್ಲ. ಒಂಥರ ಮೈಕೈ ನೋವು, ಒಂಥರ ಸ್ಟ್ರೆಸ್ಸು. ನನಗೆ ಆವಾಗಲೇ ಜಾಸ್ತಿ ತಲೆನೋವು ಸ್ಟಾರ್ಟ್ ಆಗೋಯಿತು. ನಂಗೆ ಗೊತ್ತಾಯಿತು, ಯಾಕಂದರೆ ಇದು ಸಿಮ್ಟಮ್ಸು. ಇಷ್ಟೆಲ್ಲ ಥಂಡಿಲಿ ಆಟ ಆಡಿದೆ. ಬಟ್ಟೆ ಏನೂ ನೀರಾಗಿರಲಿಲ್ಲ, ಬಟ್ ಏನೋ ಒಂಥರ ನನಗೆ ಗೊತ್ತಾಗ್ಬಿಡುತ್ತೆ. ಸೊ ಕೈ ನೋವು, ಕೈ ಕಾಲೆಲ್ಲ ತೂತಾಗಿದೆ. ಕಾಸ್ಟಿಕ್ ಸೋಡಾ ಹಾಕಿ ಪೋರ್ಟಿಕೋ ಉಜ್ಜಿದೆ. ಸೊ ಒಂದು ದೊಡ್ಡ ಕಪ್ಪು ಕಾಫಿ ಮಾಡಿಕೊಂಡು ಸ್ಟ್ರಾಂಗಾಗಿ ಕುಡಿಯೋಣ ಅಂತ ಅವರಿಬ್ಬರು ಮಲ್ಕೊಂಡಿದ್ರು. ಸೊ ಕಾಫಿ ಕುಡಿದು ಬಿಡೋಣ ಅಂತ ಕಾಫಿ ಮಾಡಿಕೊಂಡೆ. ಆಗ ತಲೆನೋವು ಹೋಗುತ್ತೇನೋ ಅಂತ, ಬಟ್ ಆ ತಲೆನೋವು ಅಷ್ಟು ಈಸಿಯಾಗಿ ಹೋಗೋದೇ ಇಲ್ಲ. ನನಗೆ ಗೊತ್ತಾಗೋಯ್ತು ಇದು ನಾನು ಹುಷಾರು ತಪ್ಪು ಮಲ್ಕೋತೀನಿ ಗ್ಯಾರಂಟಿ ಅಂತ. ಸೊ ಸಂಜೆ ಆಯಿತು, ಸ್ವಲ್ಪ ಅವ್ರಿಗೆ ಬರ್ಸೋಣ ಅಂತ ಮತ್ತೆ ಕೂತ್ಕೊಂಡಿದ್ದೀನಿ. ತಗೋಬಾ ಬುಕ್ಕು ಬೇಗ ಬೇಗ ಅಂತ ಹೇಳ್ತಾ ಇದ್ದೆ. ಅಮ್ಮನ ಬರಿತೀನಿ ಬಿಡಮ್ಮ ಅಂತಾಳೆ. ಅವ್ರನ್ನೇ ಬಿಟ್ಟರೆ ಅವರು ಬರೆಯಲ್ಲ ಸರಿಗೆ ಬರೆಯಲ್ಲ. ಸ್ವಲ್ಪ ಜನ ಅನ್ಕೋತಾರೆ ಯಾವಾಗಲೂ ಆನ್ಲೈನಲ್ಲಿ ಇರ್ತಾಳೆ, ಫೋನಲ್ಲಿ ಇರ್ತಾಳೆ ಅಂತ. ಬಟ್ ನಾನು ಏನೇನು ಕೆಲಸ ಮಾಡಬೇಕಲ್ಲ ಅಚ್ಚುಕಟ್ಟಾಗಿ, ಮಕ್ಕಳಿಗೆ ಎಷ್ಟು ಟೈಮ್ ಕೊಡಬೇಕು, ಅವ್ರಿಗೆಷ್ಟು ಓದಿಸ್ಬೇಕು ಬರೆಸ್ಬೇಕು ಎಲ್ಲನೂ ನಾನು ಅಚ್ಚುಕಟ್ಟಾಗಿ ನಿಭಾಯಿಸ್ತೀನಿ. ನೋಡಿ ಎಷ್ಟು ಕಡೆ ತೂತಾಗಿದೆ ಅಂತ. ಸೊ ನಂದು ಒಂಥರ ಸ್ಕಿನ್ನು ನಿಮಗೆ ಗೊತ್ತಿರುತ್ತೆ, ಒಂಥರ ಸೆನ್ಸಿಟಿವ್ ಸ್ಕಿನ್ನು ನಂದು. ನೈಟ್ ಆ್ಯಕ್ಚುಲಿ 11 ಗಂಟೆ. ಸೊ ಸತೀಶ್ ಬಂದಾಗ ಸೊ ಅವ್ರಿಗೆ ಒಂದು ಬಿಸಿ ಆಮ್ಲೆಟ್ ಹಾಕಿ ಊಟ ಬಿರಿಯಾನಿ ಎಲ್ಲ ಸ್ವಲ್ಪ ಬಿಸಿ ಮಾಡಿ ತಣ್ಣ ಆಗಿಬಿಟ್ಟಿತ್ತು. ಬಟ್ ಬಿಸಿ ಮಾಡಿ ಈರುಳ್ಳಿ ಸೌತೆಕಾಯಿ ಎಲ್ಲನೂ ಕಟ್ ಮಾಡಿಕೊಟ್ಟು ಊಟಕ್ಕೆ ಇಟ್ಕೊಡ್ತಾಯಿದ್ದೀನಿ. ಬಿರಿಯಾನಿ ಜೊತೆ ಒಂದು ಎಗ್ ಆಮ್ಲೆಟ್ ಹಾಕ್ಕೊಟ್ಟೆ ತಿನ್ನಲಿ ಅಂತ ಅಂದ್ಬಿಟ್ಟು. ಇಷ್ಟೆಲ್ಲ ಕಷ್ಟಪಡ್ತಾರೆ, ಯಾರಿಗೋಸ್ಕರ ಕಷ್ಟಪಡ್ತಾರೆ ಅಂತಲೂ ಅನಿಸುತ್ತೆ. ಬಟ್ ನಾವು ಇಷ್ಟು ಕಷ್ಟಪಡು ಅಂತ ನಾವು ಹೇಳಿದ್ದೀವ ಅಂತಲೂ ಅನಿಸುತ್ತೆ. ನಾನಂತೂ ಹೇಳಿಲ್ಲ ಗೈಸ್. ಇದಿಷ್ಟು ಭಾನುವಾರ ನಡೆದಿದ್ದಂಥದ್ದು. ಮಾಮೂಲಿ ಸೋಮವಾರ ರೆಗ್ಯುಲರಾಗಿ ವಾಕ್ ಹೋಗ್ತೀನಿ. ವಾಕಿಂದ ಬಂದು ಇಡ್ಲಿ ಎಲ್ಲ ಮಾಡಿ ಇಟ್ಬಿಟ್ಟು ಬೇಗ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ. ನೀವು ನೋಡಿದ್ರಿ ನೆನ್ನೆ ಸ್ನಾನ ಮಾಡಿ ಬೇಗ ಬೇಗ ಮನೆಯೆಲ್ಲ ಕ್ಲೀನ್ ಮಾಡಿ ನಾನು ಫ್ರೆಶ್ ಅಪ್ ಆಗಿಬಿಟ್ಟು ಬಂದು ಇವತ್ತೊಂಥರ ದೇವ್ರ ಮನೆ ಕಳಕಳೆಯಾಗಿ ಕಾಣಿಸ್ತಾ ಇದೆ ಅದೆಲ್ಲ ಹಾಕಿರೋದಕ್ಕೆ. ನಿಮ್ಗೇನು ಅನ್ನಿಸ್ತು? ದೇವ್ರ ಮನೆ ಹೆಂಗೆ ಕಾಣಿಸ್ತಾ ಇದೆ ಅಂತ ಅನ್ನಿಸ್ತು? ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅನಿಸಿದ್ರೆ ಒಂದು ಕಮೆಂಟ್ ಮಾಡಿ. ಇಲ್ಲಿ ಎಲ್ಲ ತೊಳೆದಿಟ್ಟಿದ್ದೆ, ಬುದ್ಧದಿಂದ ಹಿಡಿದು ಪ್ರತಿಯೊಂದು ಎಲ್ಲದಕ್ಕೂ ಗಂಧ ಕುಂಕುಮ ಹಾಕ್ಕೊಂಡು ಹೂವೆಲ್ಲ ಮುಡಿಸಿ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೇಳಿ ನಮ್ಮನೆ ಹತ್ರ ಇರೋಂಥ ಮಹದೇಶ್ವರ ಟೆಂಪಲ್ ನಾನು ಯಾವಾಗಲೂ ರೆಗ್ಯುಲರಾಗಿ ಬರ್ತಿರ್ತೀನಿ, ಅಲ್ಲಿಗೂ ಬಂದೆ. ಸೊ ನನಗೆ ಜಾಸ್ತಿ ತಲೆನೋವು, ಒಂಥರ ಮೂಗು ನೋವು ಇದೆಲ್ಲ ಜಾಸ್ತಿನೇ ಸ್ಟಾರ್ಟ್ ಆಗೋಗಿತ್ತು ನನಗೆ ರಾತ್ರಿಯಿಂದನೇ. ಎಲ್ರದ್ದು ತಿಂಡಿ ಆಯಿತು, ಎಲ್ಲರೂ ಹೋದರು. ಸೊ ನಾನು ತಿಂತಾಯಿದ್ದೀನಿ, ಆಗ್ತಾಯಿಲ್ಲ ನನ್ನ ಕೈಲಿ. ಕಣ್ಣೆಲ್ಲ ನೋಡಿ ಹೆಂಗಾಗ್ತದೆ. ಯಪ್ಪ ಮೂಗೆಲ್ಲ ಬ್ಲಾಕ್ ಆಗಿಬಿಟ್ಟಿದೆ ಗೈಸ್. ಟೇಸ್ಟೇ ಗೊತ್ತಾಗ್ತಾ ಇಲ್ಲ ನನಗೆ. ಬೆಲ್ಲದ ಚಟ್ನಿ, ಸಿಹಿ ಚಟ್ನಿ.
ಏನು ಗೊತ್ತಾಗ್ತಾನೆ ಇಲ್ಲ ಬಾಯಿಗೆ, ನನ್ನ ಬಾಯಿಗೆ ನಿಜ. ಹೌದಾ? ಓಕೆ ಓಕೆ, ಥ್ಯಾಂಕ್ ಯು. ಪಾನ್ ಕಾರ್ಡ್ ಅಲ್ವಾ? ಸೈನ್ ಬೇಕಾ? ಇಷ್ಟೊಂದು ಡಿಲೇ ಆಗೋಯ್ತಲ್ಲ ಇದು ಬರೋಕ್ಕೆ? ಅದು ನಮಗೆ ಅದಕ್ಕೂ ಸಂಬಂಧ ಇಲ್ಲ. ಹೌದಾ? ನಮಗೆ ಬಂದರೆ ಒಂದೇ ಸಲ ಬರುತ್ತೆ. ಓಕೆ ಓಕೆ. ಅವರು ಎಷ್ಟು ದಿನ ಆಯ್ತು ಅಪ್ಲೈ ಮಾಡಿ? 20 ಡೇಸ್ ಮೇಲಾಯಿತು. 24 ಡೇಸ್. ಅದು ಆಕ್ಚುಲ್ ಪ್ರೊಸೀಜರ್ಗೆ ಟೆಂಪಲ್ ಮಾಡಿ. ಹಾಂ, ಎಷ್ಟೇ ಹುಷಾರಿಲ್ಲ ಅಂದರು ಏನೇ ಇದ್ದರೂ ನಮ್ಮ ಕೆಲಸ ನಾವು ಮಾಡಲೇಬೇಕು. ಬ್ಯಾಂಕಲ್ಲಿ ಸ್ವಲ್ಪ ಕೆಲಸ ಇದೆ, ಬ್ಯಾಂಕ್ ಹೋಗ್ತಾಯಿದ್ದೀನಿ. ಹುಷಾರಿಲ್ಲ ಅಂತ ಮಲ್ಕೊಳಕ್ಕಾಗಲ್ಲ. ಸತೀಶ್ ಕಾಲ್ ಮಾಡಿದರು, ಕಯ್ಯ ಹೋಗಿಲ್ವಾ ಹಂಗೆ ಹಿಂಗೆ ಅಂತ ಶುರು ಮಾಡಿದ್ರು. ಸೊ ಬನ್ನಿ, ಫಸ್ಟು ಅವ್ರ ಕೈಲಿ ಬೈಸ್ಕೊಳ್ಳೋದು ಬೇಡ, ಹೋಗ್ಬಿಟ್ಟು ಕೆಲಸ ಮುಗಿಸ್ಕೊಂಡು ಬರೋಣ. ಇವಾಗ ಅಂತಲ್ಲ, ಮುಂಚೆಯಿಂದನೂ ಅಷ್ಟೇ ಯಾರ ಹತ್ರನೂ ಒಂದು ಬ್ಲೇಮ್ ತೊಗೊಳಕ್ಕಾಗಲಿ, ಯಾರ ಮೇಲೂ ಡಿಪೆಂಡ್ ಆಗೋಕ್ಕಾಗಲಿ, ಕೊರ್ಕೊಂಡು ಕೂತ್ಕೊಳ್ಳೋ ಅಂಥ ಜಾಯಮಾನಕ್ಕೆ ನಾನು ಹುಟ್ಟೇ ಇಲ್ಲ. ಬಟ್ ಫೋನ್ ಮಾಡಿಬಿಟ್ಟು ರೀತಿ ನೀತಿ ಇರುತ್ತೆ, ಹೇಳೋ ಅಂಥ ರೀತಿ ನೀತಿ ಇರುತ್ತೆ, ಯಾಕೆ ಹೋಗಿಲ್ಲ ಇನ್ನೂ ಮಾಡಿಲ್ವಾ ಅಂತ. ಬಟ್ ನನ್ನದು ಹೊಸ ಪಾನ್ ಕಾರ್ಡ್ ಅಪ್ಡೇಟ್ ಆಗಿ ಬಂದಿದ್ದೆ ಇವಾಗ. ಅದು ಬಂದಿದ್ದ ತಕ್ಷಣವೇ ನಾನು ಹೋಗ್ತಾ ಇದ್ದೀನಿ. ಬಟ್ ಈ ಅಪ್ಪನಿಗೆ ವಯಸ್ಸಾಯಿತು, ಕೋಪ ಮಾತ್ರ ಕಮ್ಮಿ ಆಗ್ತಾಯಿಲ್ಲ. ಒಂದ್ಸಲಿ ನಿಜಕ್ಕೂ ಸಿಟ್ಟು ಬಂದು ಹೋಗುತ್ತೆ ನನಗೆ. ಬೇಕಿದ್ರೆ ಎಲ್ಲನೂ ನೀನೇ ಮಾಡ್ಕೋ ಅಂತ ರೇಗಾಕ್ಬಿಡೋಣ ಅಂತಲೂ ಅನಿಸುತ್ತೆ. ಬಟ್ ನಮ್ಗೆ ಇವೆಲ್ಲ ಬೇಡ ಗೈಸ್. ಸರ್ ಇದೊಂದು ಜೆರಾಕ್ಸ್ ಕೊಡಿ. ಜೆರಾಕ್ಸ್. ನಾವು ಹೋಗಿದ ತಕ್ಷಣ ಯಾರೂ ಆರಾಮ್ಸೆ ಬನ್ನಿ ಅಂತ ಮಾಡಿ ಕೊಟ್ಟುಬಿಡಲ್ಲ. ಎಲ್ಲೋದ್ರೂ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಲೇಟ್ ಆಗೇ ಆಗುತ್ತೆ. ಸೊ ಅಲ್ಲೆಲ್ಲ ಮಾಡಿಸ್ಕೊಂಡು ನಾನು ಇವಾಗ ಬ್ಯಾಂಕ್ ಹತ್ರ ಹೋಗ್ತಾ ಇದ್ದೀನಿ. ಅಲ್ಲೂ ಕೂಡ ಸಿಕ್ಕರು ಒಳ್ಳೆ ಫ್ರೆಂಡು. ಯಾವ ಸ್ಟ್ಯಾಂಡರ್ಡ್ ಇವಾಗ? ಹೌದಾ? ಅದೇ ಸ್ಕೂಲಾ? ಓ ಅಣ್ಣ ಇಲ್ಲೇ ಅವರಲ್ಲ. ಏನಣ್ಣ ದುಡ್ಡು ಜೋರು? ಅಲ್ಲೆಲ್ಲ ಮುಗಿಸ್ಕೊಂಡು ಒಂದು ಸೈನ್ ಮಾಡೋಕ್ಕೆ ಹೇಳಿದ್ರು. ಅಲ್ಲೆಲ್ಲ ಒಂದು ಸೈನ್ ಮಾಡಿ ಕೊಟ್ಟು ಇವಾಗ ಒಂಚೂರು ಮೆಡಿಕಲ್ಗೆ ಹೋಗೋಣ, ಇಲ್ಲಾಂದರೆ ಆಗಲ್ಲ ನನ್ನ ಕೈಲಿ, ಬಿದ್ದೋಗ್ಬಿಡ್ತೀನಿ ಎಲ್ಲರೂ ಅನ್ನೋ ಥರ ಫೀಲ್ ಆಗ್ತಿತ್ತು. ಸೊ ಮೆಡಿಕಲ್ ಶಾಪ್ಗೆ ಹೋಗೋಣ ಅಂತ ಹೇಳಿ ಫಸ್ಟು ಮೆಡಿಕಲ್ ಶಾಪ್ ಹುಡ್ಕೊಂಡು ಮೆಡಿಕಲ್ ಶಾಪ್ಗೆ ಹೋಗ್ತಾ ಇದ್ದೀನಿ. ಸೊ ನನಗಂತೂ ರೆಗ್ಯುಲರಾಗಿ ಮಾತ್ರ ತಿನ್ನೋಕ್ಕೆ ಒಂಚೂರು ಇಷ್ಟ ಆಗೋದಿಲ್ಲ. ಏನು ಕಾಣ್ತಾನೆ ಇಲ್ವಲ್ಲ? ಬ್ಯಾಂಕ್ ಹೋಗಿದ್ದೆ, ಜೆರಾಕ್ಸ್ ಕೊಟ್ಟೆ, ಜೊತೆಗೆ ಮೆಡಿಕಲ್ ಹೋಗಿದ್ದೆ. ಅಯ್ಯಪ್ಪ, ಮಲ್ಕೊಂಡು ನಿದ್ರೆ ಮಾಡಲ ಅನಿಸುತ್ತೆ. ನಿದ್ರೆಯೇ ಬರಲ್ಲ ಗೈಸ್. ಎಂತ ಮಾಡಲಿ ನಾನು, ನೀವೇ ಹೇಳಿ ನನಗೆ. ಮತ್ತೆ ತಿನ್ನಬೇಕು. ಐ ಕಾಂಟ್, ಬಟ್ ತಿನ್ನಬೇಕು. ಎಂತ ಮಾಡಲಿ ನಾನು? ಇಡ್ಲಿ ತಿನ್ನೋವಾಗ ಏನಾರ ಕೊಟ್ಟಿದ್ರೆ ತಪ್ಪಾಯ್ತವೆ. ಯಪ್ಪ ಭಗವಂತ. ಬಾಳೆಲ್ಲ ಕೈ ಗೈಸ್. ಹಿಂಸೆ ನನಗೆ. ಮಾತ್ರ ತಿನ್ನಬೇಕು ಅಂದ್ರೆ ಆಗಲ್ಲ ನನಗೆ. ಯಾರೋ ಬರ್ತಾರೆ, ನಮ್ಗೆ ಹಾಕ್ತಾರೆ, ನಮ್ಮ ಕಷ್ಟಕ್ಕೆ ಹಾಕ್ತಾರೆ, ನಮ್ಮ ನೋವಿಗೆ ಹಾಕ್ತಾರೆ. ಎಂತ ಇಲ್ಲ ಗೈಸ್. ಓಡೋ ಕುದುರೆ ಓಡ್ತಾಯಿದ್ರೆ ಚಂದ, ಓಡೋ ಕುದುರೆಗೆ ಓಡೋ ತನಕ ಅಷ್ಟೇ ಬೆಲೆ. ಕುದುರೆ ಒಂದ್ಸಲಿ ಕಾಲು ಮುರು ಕುತ್ಕೊಂಡ್ರೆ ನೀರೆಲ್ಲ ಚೆಲ್ಕೊಂಡೆ ಮೈ ಮೇಲೆ. ಅದಕ್ಕೆ ನೋ ವ್ಯಾಲ್ಯೂ, ನಾಟ್ ಅಟ್ ಆಲ್. ಏನೂ ಮಾಡೋಕ್ಕಾಗಲ್ಲ. ಏನು ಗೊತ್ತಾ ಸತೀಶ್, ಇದೊಂದು ಬುದ್ಧಿ ನನಗಾಗಲ್ಲ. ನರಳ್ತಾ ಇದ್ದಾಳೆ ಅಂತ ಗೊತ್ತು, ಯಾಕೆ ಏನಾಯಿತು ಎಂತ ಕೇಳಲ್ಲ.
ಅವ್ರದ್ದೇ ಆದ ಕೆಲಸ ಟೆನ್ಷನ್, ಅವ್ರದ್ದೇ ಆದಂಥ ಬ್ಯುಸಿ. ಕೆಲಸ ಇರಬೇಕು, ಟೆನ್ಷನ್ ಇರಬೇಕು, ಬ್ಯುಸಿ ಇರಬೇಕು, ಮನುಷ್ಯ ಇಲ್ಲ ಅಂತ ಅಲ್ಲ. ಬಟ್ ಅವ್ರ ಫ್ರೆಂಡ್ಸಿಗೆ ಕೊಡೋ ಟೈಮ್ನ ಫ್ಯಾಮ್ಲಿ, ಮನೆ, ಮಕ್ಕಳು ಅಂತ ಕೊಟ್ಟರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಗಂಡು ಮಕ್ಕಳಿಗೆ ಅಪ್ಪನ ಭಯ ಇರಬೇಕಂತೆ. ಏನಕ್ಕೆ ಮಾತಾಡ್ತಾ ಇದ್ದೀನಿ ಅಂದರೆ, ನಮ್ಮ ಮನೇಲಿ ಅಪ್ಪ ಫೇವ್ರೆಟ್, ಅಪ್ಪ ಹೀರೋ, ಅಮ್ಮ ಅಂದರೆ ವಿಲ್ಲನ್. ಅಮ್ಮ ಎಲ್ಲದಕ್ಕೂ ರಿಸ್ಟ್ರಿಕ್ಟ್ ಮಾಡ್ತಾಳೆ, ಅಮ್ಮ ಎಲ್ಲದಕ್ಕೂ ಕಣಿ ಹಾಕ್ತಾಳೆ, ಅಮ್ಮ ಎಲ್ಲದಕ್ಕೂ ಕಡಿವಾಣ ಹಾಕ್ತಾಳೆ. ಆದರೆ ಅಪ್ಪ ಹಂಗಲ್ಲ, ಇರಬೇಕು, ಫ್ರೀ ಬಿಡಬೇಕು ಮಕ್ಕಳನ್ನ ಏನಕ್ಕಾದರೂ. ಬಟ್ ಇಷ್ಟೊಂದು ನೀನಿದೆಯಾ ನೋಡ್ಕೊ, ನನಗೆ ಅಲ್ಲಿದ್ದು ನನ್ನ ತನಕ ತರಬೇಡ, ನನಗೆ 100 ಕೆಲಸ, ನನಗೆ 1000 ಕೆಲಸ, ಇದು ತಪ್ಪಿಸ್ಕೋಬಾರ್ದು ಯಾರೇ ಆಗಲಿ. ಅದು ಸತೀಶ್ ಆಗಲಿ ಅಥವಾ ಇನ್ನೊಂದು ಹಸ್ಬೆಂಡ್ ಆಗಲಿ, ಇನ್ನೊಂದು ಮನೆ ಗಂಡಸಾಗಲಿ, ಅದು ಶೋಭೆ ಅಲ್ಲ. ಈಗ ಕೆಲವೊಂದು ಮನೆಗಳಲ್ಲಿ ನಾನು ನೋಡಿರೋ ಪ್ರಕಾರ ಹೌಸ್ ವೈಫ್ಗಳಿಗೆ ಹಸ್ಬೆಂಡ್ಗಳು ಎಷ್ಟೆಲ್ಲ ಮೆಂಟಲಿ ಒಂಥರ ಎರಡನೇ ಕೈ ಥರ ಇರ್ತಾರೆ. ಅಂದರೆ ಹೆಲ್ಪಿಂಗ್ ಹ್ಯಾಂಡ್, ಹೆಲ್ಪಿಂಗ್ ನೇಚರ್ ಅನ್ನೋ ಥರ ಇರ್ತಾರೆ. ಇವ್ರು ಬಂದು ನಮ್ಗೆ ಅಡುಗೆ ಮನೇಲಿ ಹೆಲ್ಪ್ ಮಾಡಿಕೊಡ್ಲಿ ಅಥವಾ ನಮಗೇನೋ ಒಂದು ಮಾಡಿಕೊಡ್ಲಿ ಅನ್ನೋ ಉದ್ದೇಶದಿಂದ ಎಲ್ಲ ಹೇಳ್ತಾ ಇರೋದು. ಇವತ್ತು ಆ್ಯಕ್ಚುಲಿ ಏನೂ ಕೆಲಸ ಇಲ್ಲ ಗೋಡೌನಲ್ಲಿ ಅಂದಮೇಲೆ, ನಂಗೆ ಹುಷಾರಿಲ್ಲ ಅಂದರೆ ನನ್ನ ಮುಖ ನೋಡಿದ್ರೆ ನಂಗೆ ಗೊತ್ತಾಗ್ಬಿಡುತ್ತೆ, ನನ್ನ ವಾಯ್ಸ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ನನ್ನ ಮನೇಲಿ ಸೌಂಡ್ ಇಲ್ಲ ಅಂದರೆ ನನಗೆ ಹುಷಾರಿಲ್ಲ ಅಂತ. ನಮ್ಮ ಮನೇಲಿ ಲಕ ಅಂತ ಕೂಗಾಡ್ಕೊಂಡು, ಕಿರ್ಚಾಡ್ಕೊಂಡು, ಮಾತಾಡ್ಕೊಂಡು, ನಗಾಡ್ಕೊಂಡು, ಹಲ್ಲು ಬಿಟ್ಕೊಂಡಿದ್ರೆ ಐ ಆಮ್ ಪರ್ಫೆಕ್ಟ್ಲಿ ಆಲ್ ರೈಟ್. ನನ್ನ ಪಿನ್ ಆಫ್ ಸೈಲೆಂಟಲ್ಲಿದ್ದೆ ಅಥವಾ ನಾನು ಮೌನಾಚರಣೆ ಮಾಡ್ತಾಯಿದ್ದೀನಿ, ನಾನು ಮಾತಾಡೋಕ್ಕಾಗ್ತಾಯಿಲ್ಲ, ನಾನು ಉಸಿರೇ ಬಿಡ್ತಾಯಿಲ್ಲ ಅಂದರೆ ಇವಳಿಗೇನೋ ಆಗಿದೆ ಅಂತ. ಅಟ್ಲೀಸ್ಟ್ ಒಂದು ಕನ್ಸನ್ಗಾರು ಏನಾಯಿತು ಎತ್ತ ಈ ಅಪ್ಪನ ಮೈಂಡಲ್ಲಿ ಏನಾಯಿತು ಇನ್ನೂ ಅರ್ಥ ಮಾಡ್ಕೊಳಕ್ಕಾಗಲಿಲ್ಲ. ಅವಾಗ ನೋಡಿದ್ರು ಈಗ ಕೂತ್ಕೊಂಡು ರಾತ್ರಿ ನಂಬ್ತೀರಾ ಬಿಡ್ತೀರಾ, 3-4 ಡೇಸಿಂದ ಫುಲ್ ವರ್ಕ್ ಮಾಡಿದ್ದಾರೆ, ಕೆಲಸ ಮಾಡಿದ್ದಾರೆ. ಅಷ್ಟೊಂದು ಯಾಕೆ ಬೇಕು? ನಾವೆಂತೂ ಹೇಳಿಲ್ಲಪ್ಪ. ಈಗ ಕೆಲವೊಂದಷ್ಟು ಜನ ಕಮೆಂಟ್ ಮಾಡ್ಬೋದು, ಅವ್ರು ಮಾಡ್ತಾ ಇರೋದು ಯಾಕೆ, ನಿಮಗೋಸ್ಕರ, ನಿಮ್ಮ ಮಕ್ಳಿಗೋಸ್ಕರ ಅಂತ. ನಾವು ಈ ಥರ ಟೆನ್ಷನ್ ತೊಗೊಂಡು, ಈ ಥರ ಕೂಗಾಡ್ಕೊಂಡು, ಈ ಥರ ಎಲ್ಲ ಓಡಾಡ್ಕೊಂಡು, ಊಟ ತಿಂದಾರ, ನಿದ್ದೆ ಮಾಡ್ದಾರ ಕೆಲಸ ಮಾಡೋ ಅಂತ ನಾವು ಯಾವತ್ತೂ ಹೇಳೋದು ಇಲ್ಲ. ನಾನು ಆರೋಗ್ಯನೇ ಮುಖ್ಯ. ಒಂದ್ಸಲ ಹಾಳಾಗ್ಬಿಟ್ರೆ ಆರೋಗ್ಯ ಅದು ಮತ್ತೆ ಬರಲ್ಲ. ಯಾಕೆ ಅಂತ ಗೊತ್ತಿಲ್ಲ ನನಗೆ. ಈಗ 1 ವೀಕ್ ಬ್ಯಾಕ್ ಹುಷಾರು ತಪ್ಪಿದ್ದೆ, ಮತ್ತು ನೆಗಡಿ ಕೆಮ್ಮು. ಐ ಥಿಂಕ್ ನಾನು ಅನ್ಕೋತೀನಿ ನೀರಲ್ಲಿ ಕೆಲಸ ಮಾಡಿದ್ದಕ್ಕೆ ಜಾಸ್ತಿ ಅಂತ. ಬಟ್ ಕೇಳ್ಬೋದಿತ್ತು ಅಂತ ನನ್ನ ಅನಿಸಿಕೆ. ಏನಾಯಿತು, ಯಾಕೆ ಹಿಂಗಿದೆಯಾ, ಹುಷಾರಿಲ್ವಾ ಅಂತ ಒಂದು ಮಾತು ಕೇಳ್ಬಿಟ್ಟಿದ್ದಾರೆ. ಇವ್ರ ಅಪ್ಪನ ಮನೆ ಆಸ್ತಿ ಹೊಂಟೋಗ್ಬಿಡ್ತೈತ. ಅಯ್ಯೋ, ಅವ್ರು ಕೇಳಿದ್ರೊಂದು ಕೇಳ್ದಾದ್ರೊಂದು. ನಂದೊಂದು ಬಂಡು ಜನ್ಮ, ತಲೆ ಕೆಡ್ಸ್ಕೊಳ್ಳಲ್ಲ. ಹೇಳ್ತಾ ಇರೋದು ನಾನು ಒಂದು ಹೆಣ್ಣಲ್ವಾ, ಯಾವುದೋ ಒಂದು ಮೂಲೆಯಲ್ಲಿ ನನಗೂ ಒಂದು ಚುಚ್ಚುತ್ತಲ್ವ, ಅದಕ್ಕೋಸ್ಕರ ಕೇಳ್ತಾ ಇರೋದು. ಮಾತಾಡಿದ್ರೆ ಕೆಮ್ಮು ಬರುತ್ತೆ. ಸಾಂಬಾರಿದೆ, ಅನ್ನ ಮಾಡೋಣ ಬನ್ನಿ. ಅನ್ನ ಮಾಡಿ ಮೆಣಸು ಪುಡಿ ಚೆನ್ನಾಗಿ ಬೆಳ್ಳುಳ್ಳಿ ಹಾಕಿ, ಮೆಣಸು ಪುಡಿ ಹಾಕಿ ಹುರಿದು ತಿಂದ್ಬಿಡ್ತೀನಿ ಇವತ್ತು. ಮೆಣಸು ಪುಡಿ ಅನ್ನ ಮಾಡೋಣ. ಏನಾರ ಮಾಡ್ಕೊಳ್ಳಿ, ನಮಗೇನು. ನನ್ನ ಕೈಲಂತೂ ಯಾವ ಮುದ್ದೆನೂ ಮಾಡೋಕ್ಕಾಗಲ್ಲ ಗೈಸ್, ಏನೂ ಮಾಡೋಕ್ಕಾಗಲ್ಲ. ಯಾಕಂದರೆ ಮಾಡಿಟ್ರೆ ಚಟ್ನಿ ನೋಡಿ, ಇಲ್ಲಿ ಸಿಹಿ ಚಟ್ನಿ ಇಷ್ಟಿದೆ, ಖಾರ ಚಟ್ನಿ ಇಷ್ಟಿದೆ, ಅನ್ನ ಚಟ್ನಿ. ಈಗ ನಾನೊಂದು ಕ್ವಶನ್ ಕೇಳ್ತೀನಿ ನಿಮಗೆ, ನೀವು ಆನ್ಸರ್ ಮಾಡಿ ಆಯಿತಾ? ಅನ್ನ ಚಟ್ನಿ ತಿನ್ನೋಕ್ಕೆ ಇಷ್ಟನಾ? ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಕಾಯಿ ಚಟ್ನಿ ಹಾಕ್ಕೊಂಡು ತಿನ್ನೋಕ್ಕೆ ನಿಮಗೆ ಇಷ್ಟನಾ? ನೀವು ಯಾರಾದರೂ ತಿಂದಿದ್ದೀರಾ? ನನ್ನ ಲವ್ಲಿ ಅಕ್ಕ ತಂಗಿರು, ಸಬ್ಸ್ಕ್ರೈಬರ್ಸು, ಫ್ರೆಂಡ್ಸರ್ ಯಾರಾದರೂ ಟೇಸ್ಟ್ ಮಾಡಿದರೆ ಇಷ್ಟ ಆಗಿದರೆ ನನಗೆ ಹೇಳಿ. ಆಮೇಲೆ ಕಾಯಲ್ಲಿ ಕಾಯಿಸ್ತೀವಲ್ಲ, ಈಗ ಏನು ಸಿಹಿ ಚಟ್ನಿ ಮಾಡ್ತೀನಿ ನಾನು. ಅದಕ್ಕೆ ಸ್ವಲ್ಪ ಹಾಲು ಬಿಟ್ಟು ಬಿಸಿ ಮಾಡೋದು ಅದಕ್ಕೆ ಗಸಗಸೆ ಕೂಡ ಹಾಕ್ತಾರೆ ನಮ್ಮಮ್ಮ. ಕಾಯಲ್ಲಲ್ಲಿ ಅನ್ನ. ಈ ಥರ ಮೈಕೈ ನೋವು ಬಂದಾಗ, ಈ ಥರ ಎಲ್ಲ ಬಾಡಿ ಪೇಯ್ನ್ ಆದಾಗ, ನಮ್ಮಪ್ಪ ಗದ್ದೆ ಕೆಲಸ ಎಲ್ಲ ಮಾಡಿದಾಗ ಕಾಯಲ್ಲೆಲ್ಲ ಬಿಸಿ ಅನ್ನ ಮಾಡ್ಕೊಂಡು ಕಾಯಲ್ಲಿ ಕಾಯಿಸ್ಕೊಂಡು ಅನ್ನ ತಿನ್ನೋರು. ಆಮೇಲೆ ಹಾಲು ಕಾಯಿಸ್ಕೊಂಡು ಬೆಲ್ಲ ಹಾಕ್ಕೊಂಡು ಅನ್ನ ತಿನ್ನೋರು. ಈ ಥರ ನಿಮ್ಗೆ ಗೊತ್ತಾ ಹಾಲು ಅನ್ನ? ಆಮೇಲೆ ಹಾಲನ್ನ ಕಾಯಿಸಿ ಆರಿಸಿ ಅದಕ್ಕೆ ಉಪ್ಪು ಹಾಕಿ ಅನ್ನ ಹಾಕಿ ತಿನ್ನೋರು. ಈ ಥರ ಈಗ ನಾನು ಹೇಳಿದ ಥರ ಚಟ್ನಿ ಅನ್ನ, ತುಪ್ಪ ಮೆಣಸು ಅನ್ನ, ಕಾಯಿ ಹಾಲನ್ನ, ಹಾಲು ಅನ್ನ, ಇಷ್ಟರಲ್ಲಿ ನೀವು ಯಾವುದಾದ್ರೂ ಟೇಸ್ಟ್ ಮಾಡಿದರೆ ನನಗೆ ಕಮೆಂಟಲ್ಲಿ ಹೇಳಿ ಆಯಿತಾ? ಸಾರಿ, ಕಾಯ್ತಾ ಇರ್ತೀನಿ. ಬಟ್ಟೆ ಎತ್ಕೋಬೇಕು ಗೈಸ್,
ಬನ್ನಿ ಬಟ್ಟೆ ಎತ್ಕೊಬಿಡೋಣ. ನನ್ನ ಕತೆ ಬನ್ನಿ ಐರನ್ ಮಾಡೋಣ. ಎಲ್ಲ ಬೆಡ್ಶೀಟ್ ವಾಶ್ಗೆ ಹಾಕಿದ್ದೆ. ಗಾಳಿ ಗೈಸ್, ಗಾಳಿ ಗಾಳಿ. ಇಷ್ಟು ಬಟ್ಟೆ ಐರನ್ ಮಾಡಿ ಬೆಡ್ಶೀಟ್ ಎಲ್ಲ ಮಡ್ಚಿಡ್ಬೇಕು. ಬೆಡ್ಶೀಟು ಎಲ್ಲನೂ ಎತ್ಕೊಂಡು ಮೇಲೆ ಬಂದೆ. ಫಸ್ಟ್ ಐರನ್ ಮಾಡೋಣ ಅಂತ ಐರನ್ ರೂಮ್ಗೆ ಹೋಗ್ಬಿಟ್ಟು ಐರನ್ ಎಲ್ಲ ಬಟ್ಟೆ ಎಲ್ಲ ಇಟ್ಬಿಟ್ಟು, ಈ ಕಡೆ ಬ್ಲ್ಯಾಂಕೆಟ್ ಹಾಕಿರಲಿಲ್ಲ ನನ್ನ ರೂಮ್ದು. ಬಿಕಾಸ್ ಅದು ನಾನು 2 ಹಾಕ್ತೀನಿ. ಕೆಳಗಡೆಗೆ ವಾಟರ್ ಪ್ರೂಫ್ ಒಂದು ಹಾಕ್ತೀನಿ, ಅದ್ರ ಮೇಲ್ಗಡೆಗೆ ಒಂದು ಮಾಮೂಲಿ ಬೆಡ್ ಸ್ಪ್ರೆಡ್ನ ಹಾಕ್ತೀನಿ. ಸೊ ವಾಟರ್ ಪ್ರೂಫ್ ಒಂದು ಇನ್ನೂ ಒಣಗಿರಲಿಲ್ಲ, ಹಾಗಾಗಿ ನಾನು ಬೆಳಗ್ಗೆ ಹಾಕಿರಲಿಲ್ಲ. ಹಾಗೇ ಎಲ್ಲ ನೆಲ ಗುಡಿಸಿ ಒರೆಸ್ಕೊಂಡು ಹೊರಟೋಗ್ಬಿಟ್ಟಿದ್ದೆ. ಬಟ್ ಅದು ಹಾಕಿಲ್ವಲ್ಲ ಅಂತ ಒಂದು ಮೂಲೆಯಲ್ಲಿ ಇನ್ನೂ ಹಾಕಿಲ್ವಲ್ಲ ಅಂತ ಅನ್ನಿಸ್ತಿತ್ತು. ಫೈನಲಿ ಅದೆಲ್ಲ ಒಣಗಿತ್ತು. ಕೆಳಗಡೆ ರೂಮ್ಗೂ ಅಷ್ಟೇ, ವಿಕ್ಕಿ ಬಬ್ಬು ಮಲ್ಕೊಳ್ಳೋ ರೂಮ್ಗೂ ಅಷ್ಟೇ. ಕೆಳಗಡೆ ಒಂದು ವಾಟರ್ ಪ್ರೂಫ್ ಹಾಕ್ತೀನಿ, ಮೇಲ್ಗಡೆ ಬೆಡ್ ಸ್ಪ್ರೆಡ್ಸ್ನ ಹಾಕ್ತೀನಿ. ಸೊ ಫಸ್ಟ್ ಅದನ್ನೆಲ್ಲ ಹಾಕಿ ನೀಟಾಗಿ ಹಾಕಾದ್ಮೇಲೆ ಮೇಲ್ಗಡೆ ಸುಮಾರು ಜನ ಕಮೆಂಟ್ ಮಾಡ್ತಿದ್ರು ನಮ್ಮದು ಡೂಪ್ಲೆಕ್ಸ್ ಹೌಸ್ ಅಂತ. ಹೌದು, ನಮ್ಮದು ಡೂಪ್ಲೆಕ್ಸ್ ಹೌಸು. ನಾವು ಅರ್ಧ ತೊಗೊಂಡಿದ್ದೀವಿ, ಅರ್ಧ ರೂಮ್ಸ್ಗಳನ್ನ ಮಾಡ್ಕೊಂಡಿದ್ದೀವಿ, ಇನ್ನು ಅರ್ಧ ರೆಂಟ್ ಪರ್ಪಸ್ಗೆ ಅಂತ ಬೇರೆ ಕಡೆ ಸ್ಟೇರ್ ಕೇಸ್ ಮಾಡಿ ಅವ್ರಿಗೆ ಬಿಟ್ಟಿದ್ದೀವಿ. ಸೊ ಇದು ಒಂದು ದೊಡ್ಡ ರೂಮು. ಅದನ್ನು ಬೆಡ್ ಸ್ಪ್ರೆಡ್ ಎಲ್ಲ ಹಾಕ್ತಾಯಿದ್ದೀನಿ. ಬಟ್ ನೆಲ ಎಲ್ಲ ಬೆಳಗ್ಗೆನೇ ಗುಡಿಸಿ ಒರೆಸ್ಕೊಂಡಿದ್ದೆ. ಬಟ್ ಹಾಸಿಗೆ ಕವರ್ ಮಾತ್ರ ಹಾಕಿರಲಿಲ್ಲ. ಎಷ್ಟು ಅಂತ ಒಬ್ಬಳೇ ಮಾಡೋದು ಗೈಸ್. ಸೊ ಮಾಡಲಿಲ್ಲ ಅಂದರೂ ಸಮಾಧಾನ ಆಗೋಲ್ಲ, ಮಾಡದೇ ಇದ್ದರೂ ಸಮಾಧಾನ ಆಗೋಲ್ಲ. ಮಾಡಿದ್ರೇನು ಕಿರೀಟ ಕೊಟ್ಬಿಡಲ್ಲ ಯಾರೂ, ಅಥವಾ ಮಾಡದೇ ಇದ್ದರೆ ಮಾಡಿಲ್ವಲ್ಲ ಅಂತ ತೆಗಳೋದು ಇಲ್ಲ. ಬಟ್ ಆದರೆ ಎಲ್ಲ ಹಾಗೆ ಬಿಟ್ಟರೆ ಇನ್ನೇನು ಕೆಲಸ ಇರುತ್ತೆ ಮನೇಲಿ ಅಂತ ಕೇಳ್ತಾರೆ. ಹೊರ್ಗಡೆ ಹೋಗಿ ದುಡ್ದುಬಿಟ್ಟು ಬಂದ್ಬಿಡ್ಬೋದು. ಬಟ್ ಮನೆ ಒಳಗಡೆ ಪ್ರತಿಯೊಂದು ಇನ್ ಟೈಮ್ಗೆ ಎಲ್ಲನೂ ಮಾಡ್ತೀವಲ್ಲ, ಅದ್ರ ಕಷ್ಟ, ಅದ್ರ ನೋವು ಏನು ಅಂತ ಮಾಡಿದವ್ರಿಗೆ ಗೊತ್ತಿರುತ್ತೆ, ಅಂದವ್ರಿಗೇನು ಗೊತ್ತಾಗಲ್ಲ. ಸೊ ಕೆಲಸ ಮಾಡುವಾಗ ನನಗೆ ಯಾವುದೇ ರೀತಿ ಬೇಜಾರಾಗಲ್ಲ. ಬಟ್ ನಾನು ಯಾರಿಂದನೂ ಅಪ್ರಿಷಿಯೇಷನ್ ಕೊಡಬೇಕು, ನನಗೆ ಅಪ್ರಿಷಿಯೇಟ್ ಮಾಡಬೇಕು ಅಂತಲೂ ನಾನು ಯಾರಿಂದನೂ ಬಯಸೋದು ಇಲ್ಲ. ಸೊ ನಂದು ಒಂಥರ ಸ್ವಭಾವ, ನಾನಂತೂ ಯಾರ ಸಹವಾಸಕ್ಕೂ ಹೋಗಲ್ಲ. ನನಗೇನು ಗೊತ್ತಾ, ನನ್ನನ್ನು ಅರ್ಥ ಮಾಡಿಕೊಂಡು ನನ್ನ ಜೊತೆ ನಗ್ನಗ್ತಾ ಇರೋರ ಜೊತೆ ನಾನು ಸಾಯೋ ತನಕ ಚೆನ್ನಾಗಿರ್ತೀನಿ. ಬಟ್ ನನ್ನ ಹತ್ರ ಆ್ಯಟಿಟ್ಯೂಡ್ ತೋರಿಸಿದ್ರೆ ನಾನು ಬಗ್ಗೋ ಮಗಳೇ ಅಲ್ಲ. ಸೊ ಇದನ್ನೆಲ್ಲ ಮುಗಿಸಿ ಪಕ್ಕದ ರೂಮ್ಗೆ ಹೋಗಿ ನಾನು ಇವಾಗ ಏನು ಮಾಡ್ತಾಯಿದ್ದೀನಿ, ಎಲ್ಲೋದೆ ಅಂತನ ಪಕ್ಕ ಒಂದು ರೂಮ್ ಇದೆ, ಪ್ಯಾಸೇಜ್ ಬಿಟ್ಟರೆ ಅಲ್ಲಿ ಐರನ್ ಮಾಡ್ತಾಯಿದ್ದೀನಿ. ಐರನ್ ಮುಗಿಸಿ ಕೆಳಗೆ ಬಂದೆ. ಏನು ಅಂತ ಅಂದ್ಕೊಂಡ್ರ, 2 ಆ್ಯಂಟಿಬಯೋಟಿಕ್ ತೊಗೊಂಡಿದ್ದಲ್ವಾ, 2 ಮಾತ್ರೆ. ಮೇಲ್ಗಡೆ ಹಾಸಿಗೆ ಕವರು ಬೆಳಗ್ಗೆ ಹಾಕಿರಲಿಲ್ಲ, ಬಿಕಾಸ್ ಅದು ಮೇಲ್ಗಡೆ ವಾಟರ್ ಪ್ರೂಫ್ ಒಣಗಿರಲಿಲ್ಲ. ಅದು ಹಾಕೋಣ ಅಂತ ಅದು ಹಾಕ್ಬಿಟ್ಟು ಐರನ್ ಮಾಡಿ ಬರೋ ಅಷ್ಟರಲ್ಲಿ ಇಷ್ಟು ಸ್ವೆಟ್ಟಿಂಗ್. ಫ್ಯಾನನ್ನು ಮಾಡ್ಕೊಂಡು ಕೂತ್ಕೊಂಡಿದ್ದೀನಿ. ಯಪ್ಪ ಏನು ಗೈಸ್ ಮಾತ್ರೆ ನಾ ತೊಗೊಂಡೆ ಅಂತ ನೀವು ಹಂಗೆ 2 ವಿತೌಟ್ ಡಾಕ್ಟರ್ ಪರ್ಮಿಷನ್ ಸೈನ್ ತೊಗೊಳಕ್ಕೆ ಹೋಗಬೇಡಿ. ಸೊ ನಂಗೆ ಆಗ್ತಾಯಿರಲಿಲ್ಲ, ಹಾಸ್ಪಿಟ್ಲಿಗೆ ಹೋಗೋಕ್ಕೂ ಆಗ್ತಾಯಿರಲಿಲ್ಲ, ಅದಕ್ಕೆ ತೊಗೊಂಡೆ. ರೈಸ್ ಆಯಿತು. ಎಂಥ ಕತೆ ಆಯಿತು ಅಂದರೆ, ರೈಸ್ಗೆ ಇಟ್ಬಿಟ್ಟು ಕುಕ್ಕರ್ ಆನ್ ಮಾಡಿಬಿಟ್ಟು ಮೇಲೋಗಿದ್ದೀನಿ ಹಾಸಿಗೆ ಕವರ್ ಹಾಕೋಕ್ಕೆ. ಅಯ್ಯೋ ಶಿವ. ಸೊ ಬಿಸಿ ರೈಸ್ ಕೂಡ ಆಯಿತು, ಹೊಟ್ಟೆ ಹಸಿತಾಯಿತು. ಮಾತ್ರೆ ತೊಗೊಂಡಿದ್ದು ಅದಕ್ಕೂ ಸುಸ್ತಾಗ್ತಾಯಿತ್ತು. ಬೆಳಗ್ಗೆ 2 ಇಡ್ಲಿ ತಿಂದಿದ್ದು. ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ, ಉಪ್ಪಿನ ಪುಡಿ ಹಾಕ್ಕೊಂಡು, ಆಲ್ರೆಡಿ ನನ್ನ ಹತ್ರ ಉಪ್ಸಾರು ಖಾರ ಇತ್ತು. ಸೊ ಉಪ್ಸಾರು ಖಾರದಲ್ಲಿ ಅನ್ನನ ಮಿದ್ದಿಸ್ಕೊಂಡು ತಿಂತಾಯಿದ್ದೀನಿ. ಕೈ ತುತ್ತು. ನಮ್ಮಮ್ಮ ನಂಗೆ ಇವಾಗ ತುಂಬ ನೆನಪಾದರು. ಅಮ್ಮ ಇದ್ದಿದ್ರೆ ಅಷ್ಟು ನೀಟಾಗಿ ನೋಡ್ಕೊತಿದ್ರು, ಹುಷಾರು ತಪ್ಪಿದ ಟೈಮಲ್ಲಿ ಅಂತ ಅನ್ನಿಸ್ತು. ಬಟ್ ಪಾಪ ಅಮ್ಮಂಗೆ ಹುಷಾರಿರಲಿಲ್ಲ ಅಲ್ವಾ. ಅಮ್ಮ ಏನು ಮಾಡೋಕ್ಕಾಗಲ್ಲ. ತಾಯಿ ಆದಮೇಲೆ ತಾಯಿ ಬೆಲೆ ಗೊತ್ತಾಗುತ್ತೆ. ಸೊ ಏನೇ ಕಷ್ಟ ಬಂದರೂ ಒಬ್ಬಳೇ ಫೇಸ್ ಮಾಡಬೇಕು. ಒಂದು ರೌಂಡ್ ನಿದ್ದೆ ಮಾಡಿದೆ, ಅಷ್ಟರಲ್ಲಿ ಎದು ಪಾಪ ಕೂಡ ಬಂದ. ಬೆಳಗ್ಗೆಯಿಂದ ಒಬ್ಬಳೇ ಇದ್ದೀನಿ. ನಾನು ಬೆಳಗ್ಗೆಯಿಂದ ಮಲ್ಕೊಂಡಿದ್ದೀನಿ. ನೀ ಬಂದೇ ಇಲ್ವಲ್ಲ. ಗಾಡೀಲಿ ಹೋಗಿ ಬಂದೆ ನಾನು. ನೀನು ಬಂದಿಲ್ಲ ಯಾಕೆ? ಗಾಡೀಲಿ ಹೋಗಿ ಬಂದೆ. ಗಾಡೀಲಿ ನೀನು ಎಲ್ಲೋಗಿದ್ದ? ಯಾವ ಬಿಂದಿ? ಏಯ್ ಕುಳ್ಳ ಕುಯ್ದು ಬಿಡ್ತಾನೆ. ಕುಯ್ದು ಬಿಡ್ಲಾ? ಎಲ್ಲೋಗಿದೆ ಮಗನೇ? ನಾನು ನೋಡಕ್ಕೆ ಬಂದೇ ಇಲ್ಲ. ನೀನು ಮಾದೇಶ್ವರನ ಬೆಟ್ಟ? ಯಾರ್ಯಾರು? ನಾನು
ನಾನು ಕರೀಲಿಲ್ವಲ್ಲ. ಆಂಟಿ ಬನ್ನಿ ಹೋಗೋಣ ಅಂತ. ನನ್ನ ಕರೀಲಿಲ್ಲ. ಮಹದೇಶ್ವರ ಬೆಟ್ಟ. ನೀ ಕರೀಲಿಲ್ವಲ್ಲ ನನ್ನ. ಪೋಲಿ ಇದು ಯಾರು ಪೋಲಿ? ಯಾರು ಪೋಲಿ? ನೀನು ಪೋಲಿ. ಅಲ್ಲಿ ನೋಡಿ, ಅಲ್ಲಿ ಮುರ್ಕ ನೋಡಿ, ಅವನು ಅಲ್ಲಿ ನೋಡಿ ಬಂದ್ಬಿಟ್ಟು ಅವನು ಆಂಟಿ ಅನ್ಕೊಂಡು. ಅಮ್ಮ ಏನು ಮಾಡ್ತೈತೆ? ಟಿವಿ ನೋಡ್ತಾ ಅನಿಮಲ್ಸ್ ವಿಡಿಯೋ ಆರಾಮಾಗಿ ಮಲ್ಕೊಂಡ್ಬಿಟ್ಟ. ಅಷ್ಟರಲ್ಲಿ ಮಕ್ಕಳು ಕೂಡ ಸ್ಕೂಲಿಂದ ಬಂದರು. ವಿಕಾಸ್ ಬ್ಯಾಡ್ಮಿಂಟನ್ಗೆ ಜಾಯಿನ್ ಮಾಡಿದ್ದೀನಿ. ಅವನು ಅಲ್ಲಿ ಹೋಗ್ತಾನೆ, ಇವಳು ಟ್ಯೂಷನಿಗೆ ಹೋಗ್ತಾನೆ. ಅಷ್ಟರಲ್ಲಿ ನಾಳೆ ಯಾವುದಿದೆ ಅದನ್ನು ಸ್ವಲ್ಪ ಓದಿಸೋಣ, ಇನ್ನೂ ಹಾಫ್ ಆನ್ ಅವರ್ ಟೈಮ್ ಇದೆ ಅಂತ ಹೇಳಿ ಸ್ವಲ್ಪ ಹೊತ್ತು ಓದಿಸ್ತಾ ಇದ್ದೆ. ಸೋಷಿಯಲು ತುಂಬ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಬರೀತಾ ಇದ್ದಾಳೆ, ಎಷ್ಟು ಹೇಳಿದ್ರು ಕೇಳಲ್ಲ. ಸೊ ಪಾಪು ಅವ್ನ ಪಾಡಿಗೆ ಅವನು ಆರಾಮ್ಸೆ ನಿದ್ದೆ ಮಾಡ್ತಾ ಇದ್ದ. ಸೊ ಇವಳಿಗೆ ಸ್ವಲ್ಪ ಹೊತ್ತು ಓದಿಸ್ತಾ ಇದ್ದೆ. ಹಾಲೆಲ್ಲ ಕಾಯಿಸಿಟ್ಟಿದ್ದೆ, ಹಾಲು ಕುಡಿದ್ರು. ಸೊ ಸ್ನ್ಯಾಕ್ ಅಂತ ಏನೂ ಕೊಡಲ್ಲ ನಾನು, ಹೊರಗಡೆ ಇದೆಲ್ಲ ತಿಂದರೆ ಚುರುಮುರಿ ಇಲ್ಲ ವೆಜ್ ಸಲಾಡ್, ತರಕಾರಿ ಸಲಾಡ್ ಮಾತ್ರ ಕೊಡ್ತೀನಿ. ನೋಡ್ತಾ ಸಂಜೆ ಆಯಿತು, 6 ಗಂಟೆ ಸಂಜೆ. ಮತ್ತು ಧೂಪ ಎಲ್ಲ ಹಾಕಿ ದೀಪ ಹಚ್ಚಿ ನೆಮ್ಮದಿಯಿಂದ ಪೂಜೆನ ಮುಗಿಸಿದ್ದೀನಿ. ಸೊ ಎಷ್ಟು ಬೇಗ ಸಂಜೆ ಆಗೋಯ್ತು ಅಂತ ಅನಿಸುತ್ತೆ. ಒಂದೊಂದು ಸಲ ಇದು ಮಳೆಗಾಲನ ಸೆಕೆಗಾಲನ ಅನಿಸುತ್ತೆ. ಅಷ್ಟು ಮಳೆ ಇಲ್ಲ ಗೈಸ್ ಈ ಸಲ. ಸೊ ಹೊಸ್ಲಿಗೆಲ್ಲ ದೀಪ ಅಂಟಿಸಿಟ್ಟು, ಎಷ್ಟೇ ಹುಷಾರಿಲ್ಲ ಏನೇ ಇಲ್ಲ ಅಂದರೂ ಕೂಡ ನಮ್ಮ ಕರ್ತವ್ಯ, ಅದರಲ್ಲೂ ಎಸ್ಪೆಷಲಿ ನಾನು ಯಾವುದು ಸ್ಕಿಪ್ ಮಾಡೋಕ್ಕೆ ಇಷ್ಟಪಡಲ್ಲ. ಒಬ್ಬರ ಕೈಲಿ ಹಿಂಗೆ ಬೆಟ್ಟು ತೋರಿಸಿ ಹೀಗೆ ಮರ್ಚಿಸ್ಕೊಂಡು ಬ್ಲೇಮ್ ತೊಗೊಳಕ್ಕೂ ನಂಗೆ ಇಷ್ಟ ಇಲ್ಲ. ನನ್ನ ಕಷ್ಟ ಆದರೂ ಪರವಾಗಿಲ್ಲ, ನನ್ನ ಕೆಲಸನ ನಾನು 102% ಎಫೆಕ್ಟ್ ಹಾಕಿ ನಾನು ಮಾಡೋಕ್ಕೆ ಇಷ್ಟಪಡ್ತೀನಿ. ನೋಡಿ ಇದು ಪಾಪು ಮಲ್ಕೊಂಡಿದ್ದಾನೆ, ಆರಾಮಾಗಿ ಫ್ಯಾನ್ ಹಾಕಿ ಮಲಗಿಸಿದ್ದೀನಿ. ಅವನೊಬ್ಬ ಇರಲಿಲ್ಲ ಅಂದಿದ್ದರೆ ಅಷ್ಟೊತ್ತಿಗೆ ನಾನು ಹುಚ್ಚಿ ಆಗಿಬಿಡ್ತಿದ್ದೆ ಅನಿಸುತ್ತೆ. ಅವನು ಮತ್ತು ಯೂಟ್ಯೂಬು, ನನ್ನ ಲವ್ಲಿ ಅಕ್ಕ ತಂಗಿರು ಸಬ್ಸ್ಕ್ರೈಬರ್ಸು. ಬೆಳಗ್ಗೆಯಿಂದ ಒಬ್ಬಳೇ ಇದ್ದೀನಿ. ಸಂಜೆ ಅವನು ಬಂದ, ನೋಡಿದ್ರೆ ಎಷ್ಟು ಕಷ್ಟ ಆಗುತ್ತೆ ಅಂತ. ಹೇಗಿದೆಯಾ, ಊಟ ತಿಂದ, ಹುಷಾರಾಗಿದೆಯಾ ಅಂತ ಕೇಳೋರು ಇರಲ್ಲ ಒಂದೊಂದು ಟೈಮ್ ನಮ್ಮನ್ನು. ಏನಿದ್ರೆ ಏನು ಬಂತು, ಎಲ್ಲ ಇಲ್ಲಿ ಬರೆದಿರಬೇಕು. ದೀಪ ಹಚ್ಚಿರೋ ಟೈಮಲ್ಲಿ ಮನೆಯೊಳಗೆ ಕಣ್ಣೀರು ಹಾಕ್ಬಾರ್ದು ಅಂತಾರೆ. ಏನೂ ಮಾಡೋಕ್ಕಾಗಲ್ಲ. ಫೀಲಿಂಗ್ ಲೋನ್ಲಿ ಇವತ್ತಂತೂ. ಅಯ್ಯೋ ಹೋಗ್ಲಿ ಬಿಡಿ. ಮಾಡ್ತಾ ಇದ್ದಲ್ಲಪ್ಪ, ಅದಕ್ಕೆ ನಾನು ನಿನ್ನ ಹೇಳಿಸ್ಲಿಲ್ಲ ಮಲ್ಕೊಳ್ಳಿ ಪಾಪು ಅಂತ. ಗುಡ್ ಬಾಯ್ ಥರ ಅಲ್ವಾ ಗೈಸ್? ಮಲ್ಕೊಂಡಿದ್ದ 7 ಗಂಟೆ, ಇವಾಗ ಎದ್ದಿದ್ದಾನೆ. ಸೊ ಐ ಥಿಂಕ್ 3:30 ಮಲ್ಕೊಂಡ, 7 ಗಂಟೆ ತನಕ ನಿದ್ದೆ ಮಾಡಿದ್ದಾನೆ. ಸೊ ಗೈಸ್, ವಿಡಿಯೋ ತುಂಬ ಲಾಂಗ್ ಆಗಿಬಿಡುತ್ತೆ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಮೀ. ಟಾಟಾ ಬಾಯ್ ಬಾಯ್ ಹೇಳಪ್ಪ. ಟಾಟಾ ಬಾಯ್ ಬಾಯ್, ಲವ್ ಯು. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.